ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ವಿದ್ಯಾ ಗುರುಗಳು ಹಾಗೂ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ತರಗತಿಯನ್ನ ನಾವು ಶುರು ಮಾಡೋಣ. ಫಲಶ್ರುತಿ ಭಾಗ. ಲಲಿತಾ ಸಹಸ್ರನಾಮದ 1000 ನಾಮಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರಿತಾದ ಮೇಲೆ ಮುಖ್ಯವಾದ ಭಾಗಕ್ಕೆ ಬರೋಣ. ಹೇಗೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಆದ್ರೂ ಕೂಡ ನಾನು ನ್ಯಾಸ ಪೀಠಿಕೆ ಬಗ್ಗೆ ಹೇಳಿಲ್ಲ. ಲಲಿತಾ ಸಹಸ್ರನಾಮದ ಪೀಠಿಕೆ ಮತ್ತು ನ್ಯಾಸಾದಿಗಳ ಬಗ್ಗೆ ಹೇಳಿಲ್ಲ. ಇಲ್ಲಿ ಏನಾಗುತ್ತೆ, ಹಯಗ್ರೀವ ಮತ್ತು ಅಗಸ್ತ್ಯರ ಸಂವಾದ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ತರ ವಿಚಾರವನ್ನ ಮಾತುಕತೆ ಆಗಬೇಕಾದ್ರೆ ಸರ್ವಶಾಸ್ತ್ರಗಳನ್ನು ತಿಳಿದ ಮಹಾಜ್ಞಾನಿಯಾದಂತಹ ಹಯಗ್ರೀವ ದೇವರು ಲಲಿತಾದೇವಿ ಬಗ್ಗೆ ಹೇಳ್ತಾ ಇರ್ತಾರೆ. ಅಗಸ್ತ್ಯರ ಹತ್ರ ಮಾತಾಡ್ತಾ ಇರ್ತಾರೆ, ತಾಯಿಯ ಬಗ್ಗೆ ಹೇಳ್ತಾ ಇರ್ತಾರೆ. ಅವಳ ಪಟ್ಟಾಭಿಷೇಕ ಆದಂತಹ ಸಂದರ್ಭ, ಭಂಡಾಸುರನನ್ನ ಕೊಂದಂತಹ ಸಂದರ್ಭ ಎಲ್ಲವನ್ನ ಉಲ್ಲೇಖಿಸ್ತಾರೆ. ಶ್ರೀಪುರದ ಬಗ್ಗೆ ಹೇಳ್ತಾರೆ, ಶ್ರೀಚಕ್ರದ ಬಗ್ಗೆ ಹೇಳ್ತಾರೆ, ಹಾಗೂ ಪಂಚದಶಿ ಮಂತ್ರದ ಮಹಿಮೆಯನ್ನ ವರ್ಣಿಸ್ತಾರೆ. ಮೊಟ್ಟ ಮೊದಲು ನ್ಯಾಸಖಂಡದಲ್ಲಿ ಷೋಡನ್ಯಾಸ ಮೊದಲಾದ್ರ ಬಗ್ಗೆ ಹೇಳ್ತಾರೆ. ಷೋಡ ಅಂದ್ರೆ 6 ಬಗೆ. ಪೂಜಾ ಮಾಡಕ್ಕಿನ್ನ, ಜಪ ಮಾಡಕ್ಕಿನ್ನ ಮುಂಚೆ ಒಂದು ಕ್ರಮ ಅಂತ ಇರುತ್ತೆ. ಅದನ್ನ ಅಂತರ್ಯಾಗ ಕ್ರಮ, ಬಹಿರ್ಯಾಗ ಕ್ರಮ ಅಂತ ಕರಿತೀವಿ. ಲಲಿತಾ ಸಹಸ್ರನಾಮ ಯಾರು ಓದ್ತಾ ಇದ್ದೀರಾ ಅವ್ರೆಲ್ಲ ಕೇಳಿಸ್ಕೊಳ್ಳಿ. ಪೂಜಾ ಖಂಡದಲ್ಲಿ ಮಹಾಯಾಗ ಕ್ರಮ ಹೇಳ್ತಾರೆ. ಪುರಶ್ಚರಣ ಖಂಡದಲ್ಲಿ ಜಪ ಲಕ್ಷಣದ ಬಗ್ಗೆ ಹೇಳ್ತಾರೆ. ಪೂಜೆ ಹೇಗ್ ಮಾಡ್ಬೇಕು, ಜಪ ಹೇಗ್ ಮಾಡ್ಬೇಕು ಲಲಿತಾ ಸಹಸ್ರನಾಮದಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಅಗಸ್ತ್ಯರು ಹೇಳ್ತಾ ಇದ್ದಾರೆ. ಹಯಗ್ರೀವ್ರೆ, ಹೋಮ ಕುಂಡದಲ್ಲಿ ಹೋಮ ದ್ರವ್ಯಗಳನ್ನಾಗ್ತಾ ಹೋಮ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ರಿ. ಶ್ರೀಚಕ್ರದ ಬಗ್ಗೆ ತಿಳಿಸ್ಕೊಟ್ರಿ. ಪಂಚದಶಾಕ್ಷರಿ ಮಂತ್ರದ ಬಗ್ಗೆ ಹೇಳಿದ್ರಿ. ತ್ರಿಪುರ ಸುಂದರಿಯವ್ರ ಬಗ್ಗೆ ಹೇಳಿದ್ರಿ. ಗುರು ಶಿಷ್ಯರ ಸಂಬಂಧದ ಬಗ್ಗೆ ರಹಸ್ಯ ಖಂಡದಲ್ಲಿ ಹೇಳಿದ್ರಿ. ಎಲ್ಲಾನು ಹೇಳಿದ್ರಿ. ಇನ್ನು ಮಂತ್ರಿಣಿ, ದಂಡಿನಿ, ದೇವಿಯಂತಿರ ಸಹಸ್ರನಾಮಗಳನ್ನ ಹೇಳಿದ್ರಿ. ಆದ್ರೆ ಲಲಿತಾ ದೇವಿಯ ಸಹಸ್ರನಾಮಗಳನ್ನ ನನಗೆ ಯಾಕೆ ಪೂರ್ತಿಯಾಗಿ ಹೇಳ್ಕೊಡ್ಲಿಲ್ಲ ಅಂತ ಕೇಳ್ತಾರೆ ಅಗಸ್ತ್ಯರು. ಅದಕ್ಕೆ ಅಗಸ್ತ್ಯರು ಹೇಳ್ತಾರೆ, ನಿಮಗ್ ಹೇಳ್ಕೊಡ್ಬಾರ್ದು ಅಂತ ಏನಿಲ್ಲ, ಆದ್ರೆ ಇದು ತುಂಬಾ ನಿಗೂಢ. ಇದನ್ ಯಾರಿಗಂದ್ರೆ ಅವ್ರಿಗೆ ಹೇಳ್ಕೊಡಕ್ ಆಗಲ್ಲ. ಆದ್ರೆ ಮತ್ತೆ ಮತ್ತೆ ನೀವು ಕೇಳೋದ್ರಿಂದ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಶ್ರೀ ಲಲಿತಾ ಸಹಸ್ರನಾಮವನ್ನ ಸಭ್ಯನಾದ ಭಕ್ತನಿಗೆ ಉಪದೇಶಿಸ್ಬೇಕು. ದೇವಿ ಮೇಲೆ ಯಾರಿಗೆ ನಂಬಿಕೆ ಇಲ್ಲ ಅಂತಹ ಅಭಕ್ತನಿಗೆ ಉಪದೇಶವನ್ನ ನೀಡಬಾರ್ದು. ವಂಚಕರು, ದುಷ್ಟರು, ವಿಶ್ವಾಸಕ್ಕೆ ಪಾತ್ರರಲ್ಲದವ್ರಿಗೂ ಕೂಡ ಉಪದೇಶ ಕೊಡಬಾರ್ದು. ಮಹಾಮಾತೆ ಅಂಬಿಕೆಯಲ್ಲಿ ಭಕ್ತಿ ಇದ್ದವ್ರಿಗೆ, ಶ್ರೀವಿದ್ಯಾ ರಹಸ್ಯದ ಮೇಲೆ ಗೌರವ ಇರೋರ್ಗೆ, ಶುದ್ಧ ಉಪಾಸಕರಿಗೆ ಮಾತ್ರ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಯಾವ್ದನ್ನ? ಲಲಿತಾ ಸಹಸ್ರನಾಮವನ್ನ. ಈ ಲಲಿತಾ ಸಹಸ್ರನಾಮ ಪಾರಾಯಣದಿಂದ ದೇವಿ ಸಂತುಷ್ಟಳಾಗ್ತಾಳೆ. ನೀವು ಯಾವುದೇ ಉಪಾಸನೆ ಮಾಡ್ಬೇಕಾಗಿಲ್ಲ, ಕೇವಲ ನಿತ್ಯ ಪಠಿಸ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಜೊತೆಗೆ ಶ್ರೀಚಕ್ರದಲ್ಲಿ ನೆಲೆಸಿರುವ ದೇವಿಯನ್ನ ಬಿಲ್ವ ಪತ್ರಗಳಿಂದ, ಕಮಲಗಳಿಂದ, ತುಳಸಿಯಿಂದ ಯಾರು ಸಹಸ್ರನಾಮವನ್ನ ಹೇಳ್ತಾ ಅರ್ಚಿಸ್ತಾರೋ ಅವ್ರ ಮೇಲೆ ಶೀಘ್ರವಾಗಿ ಅನುಗ್ರಹವನ್ನ ತೋರ್ತಾಳೆ ತಾಯಿ. ಶ್ರೀಚಕ್ರವನ್ನ ಪೂಜೆ ಮಾಡಿ ಅಥವಾ ಮನಸ್ಸಲ್ಲೇ ನೆನಪು ಮಾಡಿಕೊಂಡು ಪಂಚದಶಾಕ್ಷರಿ ಮಂತ್ರವನ್ನ ಜಪಿಸಿ ಜಪದ ಕೊನೆಯಲ್ಲಿ ಸಹಸ್ರನಾಮ ಪಾರಾಯಣ ಮಾಡ್ಬೇಕು. ಜಪ, ತಪ ಅಥವಾ ಪೂಜೆ ಮಾಡಕ್ಕೆ ಆಗದೆ ಇರೋರು ಬರೀ ಸಹಸ್ರನಾಮ ಕೂಡ ಒತ್ಕೋಬಹುದು. ಅಂದ್ರೆ ಲಲಿತಾ ಸಹಸ್ರನಾಮ ಪ್ರಾರಂಭ ಮಾಡಕ್ಕೂ ಮೊದ್ಲು ಏನ್ ಮಾಡ್ಬೇಕು, ಈ ಪಂಚದಶಾಕ್ಷರಿ ಮಂತ್ರವನ್ನ ಕೂತ್ಕೊಂಡು 21 ಸಲ ಕಣ್ಮುಚ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಅದನ್ನ ಒಂದೇ ಮನಸ್ಸು ಮಾಡ್ಕೊಂಡು ಹೇಳ್ಕೊಂಡು ಈ ಜಪ ಆದ್ಮೇಲೆ ಏನ್ ಮಾಡ್ಬೇಕು, ಸಹಸ್ರನಾಮ ಓದ್ಬೇಕು. ಆಯ್ತಾ? ಇಷ್ಟು ದಿನ ಹಾಗೆ ಓದ್ಕೊಂತ ಇರ್ತೀರಾ, ಬಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಜೊತೆಗೆ ಉಪಾಸನೆ ಹಾಗೂ ಪೂಜಾ ಸಂದರ್ಭದಲ್ಲಿ ಬೇರೆ ದೇವಿ ಸ್ತೋತ್ರವನ್ನು ಕೂಡ ಹೇಳ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಈ ಲಲಿತಾ ಸಹಸ್ರನಾಮ ಅಂತಕ್ಕಂಥನ್ನ ನಿತ್ಯ ಕರ್ಮ ಅಂತ ಅನ್ಕೊಂಬಿಡಿ, ಡೈಲಿ ರೂಟೀನ್ ಅಥವಾ ಡೈಲಿ ವರ್ಕ್ ಅಂತ ಅನ್ಕೊಂಬಿಡಿ, ದಿನನಿತ್ಯದ ಕಾಯಕ ಕೆಲ್ಸ ಅಂತ ಅನ್ಕೋಬೇಕು. ಇದನ್ನ ಪಾರಾಯಣ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಒಂದು ಕಥೆ ಹೇಳ್ತಾರೆ. ಎಲೆಯ ಅಗಸ್ತ್ಯರೇ, ಹಿಂದೊಮ್ಮೆ ದೇವಿ ಲಲಿತಾ ಮಾತೆ ವಶಿನಿ ಮತ್ತು ವಾಗ್ದೇವತೆಗಳನ್ನ ಸೃಷ್ಟಿ ಮಾಡ್ತಾಳೆ.
ವಶಿನ್ಯಾದಿ ವಾಗ್ದೇವತೆಗಳ ಹತ್ರ ಹೇಳ್ತಾಳೆ ತಾಯಿ, ನೀವೆಲ್ಲ ನನ್ನ ವರಪ್ರಸಾರದಿಂದ ವಾಗ್ದೇವತೆಗಳಾಗಿದ್ದೀರಿ, ನಿಮಗೆ ವಾಕ್ಸಿದ್ಧಿ ಒದಗಿದೆ, ನಿಮ್ಮಿಂದ ಈ ಲೋಕಕ್ಕೆ ಏನಾದ್ರೂ ಉಪಯೋಗ ಆಗ್ಬೇಕು, ನಿಮ್ ಕೊಟ್ಟಿದ್ದೀನಲ್ಲ ಆ ಶಕ್ತಿ, ವಾಕ್ಶಕ್ತಿ, ಆ ವಾಗ್ಭೂತಿಯಿಂದ ನನ್ನ ಚಕ್ರದ ರಹಸ್ಯ ನಿಮಗ್ ತಿಳಿದಿದೆ, ನನ್ನ ನಾಮಗಳಲ್ಲಿ ಶ್ರದ್ಧೆ ಇದೆ ನಿಮಗೆ, ನನ್ನ ಸ್ತೋತ್ರವನ್ನ ರಚಿಸಿ ಅಂತ ತಾಯಿನೇ ಹೇಳ್ತಾಳೆ ವಶಿನ್ಯಾದಿ ವಾಗ್ದೇವತೆಗಳಿಗೆ. ಯಾರು ನೀವು ರಚಿಸ್ತಕ್ಕಂಥ ಸ್ತೋತ್ರವನ್ನ ಪಠಣೆ ಮಾಡ್ತಾರೆ, ಪಾರಾಯಣವನ್ನ ಮಾಡ್ತಾರೆ, ಅವ್ರ ಮೇಲೆ ನಾನು ಶೀಘ್ರವಾಗಿ ಅನುಗ್ರಹವನ್ನ ತೋರ್ತೇನೆ ಅಂತ ಹೇಳ್ತಾರೆ. ಯಾವಾಗ ಲಲಿತಾಂಬಿಕೆಯಿಂದ ಆಜ್ಞಾಪಿಸಲ್ಪಟ್ರೋ ಆಗ ವಾಗ್ದೇವತೆಗಳು ಏನ್ ಮಾಡ್ತಾರೆ, ದಿವ್ಯವಾದ ರಹಸ್ಯ ನಾಮಗಳನ್ನ ಸ್ತೋತ್ರವನ್ನು ರಚಿಸ್ತಾರೆ. ಒಂದು ಸಲ ಅಂಬಿಕೆ ಸಿಂಹಾಸನದ ಮೇಲೆ ಕುಳಿತುಕೊಂಡು ಹಯಗ್ರೀವರಿಗೆ ಸೇವೆ ಮಾಡಕ್ ಅವಕಾಶ ಕೊಡ್ತಾರೆ. ಎಲ್ಲ ದೇವತೆಗಳು ಕಾಯ್ತಾ ಇರ್ತಾರೆ ತಾಯಿ ಸೇವೆ ಮಾಡಕ್ಕೆ. ಇಲ್ಲಿ ಹಯಗ್ರೀವರಿಗೆ ಒಂದಿನ ಸೇವೆ ಕೊಟ್ಟಾಗ ಆ ದೇವಿಯ ಸೇವೆಗೆ ಕೋಟಿ ಕೋಟಿ ಬ್ರಹ್ಮಾಣಿಯರು ಕೂಡ ಕಾಯ್ತಾ ಇರ್ತಾರೆ, ಗೌರಿ ಲಕ್ಷ್ಮಿಯರು ಕೂಡ ಇರ್ತಾರೆ. ಆದ್ರೆ ಅವತ್ತೊಂದಿನ ಹಯಗ್ರೀವರು ಕೊಡ್ತಾರೆ. ಲಲಿತಾ ದೇವಿ ಎಲ್ರಿಗೂ ದರ್ಶನ ಕೊಟ್ಟಾದ್ಮೇಲೆ ಎಲ್ರೂ ಒಂದ್ಸಲ ನೋಡ್ಬಿಟ್ಟು ದಿಟ್ಟಿಸ್ ನೋಡಿದಾಗ, ಅಂದ್ರೆ ಕೂತ್ಕೊಳ್ಳಿ ನಿಮ್ಮ ಜಾಗದಲ್ಲಿ ಅಂತ, ಆಗ ಪ್ರಸನ್ನಳಾಗಿ ಹಯಗ್ರೀವರಿಗೆ ಅದನ್ನ ಉಣಬಡಿಸ್ತಾಳೆ ತಾಯಿ. ಜೊತೆಗೆ ಅಲ್ಲಿದ್ದಂತ ಎಲ್ಲ ದೇವತೆಗಳಿಗೆ ಹೇಳ್ತಾರೆ, ನನ್ನ ಆಜ್ಞೆಯ ಪ್ರಕಾರ ವಾಗ್ದೇವತೆಯರು ಅತ್ಯುತ್ತಮವಾದ ಸ್ತೋತ್ರವನ್ನು ರಚಿಸಿದ್ದಾರೆ, ನನಗೆ ತುಂಬಾ ಪ್ರೀತಿ ಇದೆ ಆ ನಾಮದ ಮೇಲೆ, ಹಾಗಾಗಿ ನಿಮ್ಗೆ ಏನಾದ್ರೂ ಅನುಗ್ರಹ ಬೇಕಾದ್ರೆ ಆ ನಾಮವನ್ನ ಪಠಣೆ ಮಾಡಿ. ಈ ಸಹಸ್ರನಾಮವನ್ನ ಯಾವ ಭಕ್ತ ಒಂದು ಸಲ ಆದ್ರೂ ಕೂಡ ಪಠಿಸ್ತಾನೋ ಅವನು ನನಗೆ ಪ್ರೀತಿ ಪಾತ್ರ. ಶ್ರೀಚಕ್ರದಲ್ಲಿ ನನ್ನನ್ನ ಆರಾಧಿಸಿ ಪಂಚದಶಾಕ್ಷರಿ ಮಂತ್ರವನ್ನ ಜಪ ಮಾಡಿ ಅದಾದ್ಮೇಲೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾರೋ ಅಂತವರಿಗೆ ನಾನು ಅನುಗ್ರಹವನ್ನ ಕೊಡ್ತೇನೆ, ಸದಾಕಾಲ ಪಠಿಸಿ ಅಂತ ಹಯಗ್ರೀವರಿಗೂ ಕೂಡ ಹೇಳ್ತಾರೆ. ಅವಳ ಆಜ್ಞೆಯಂತೆ ಬ್ರಹ್ಮ ವಿಷ್ಣು ಮಹೇಶ್ವರಾದ್ರಿ ನಾನಾ ಶಕ್ತಿ ಮಂತ್ರಿಣಿ ಶಕ್ತಿಗಳು ಕೂಡ ಅದನ್ನ ಅವತ್ತಿಂದ ಪಾರಾಯಣ ಮಾಡ್ತಾ ಬರ್ತಾ ಇದ್ದಾರೆ ಅನ್ನೋದು ನಂಬಿಕೆ. ಇದನ್ನೆಲ್ಲ ಅಗಸ್ತ್ಯರು ಯಾರಿಗೆ ಹೇಳ್ತಾ ಇದ್ದಾರೆ? ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾ ಇದ್ದಾರೆ. ಈಗ ನ್ಯಾಸ ಅಂದ್ರೆ ಏನು ಹಾಗಾದ್ರೆ? ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಸ? ಲಲಿತಾ ಸಹಸ್ರನಾಮದಲ್ಲಿ ಮಾತ್ರ ನ್ಯಾಸ ಇಲ್ಲ, ಎಲ್ಲ ಬೇರೆ ಬೇರೆ ಶ್ಲೋಕದಲ್ಲೂ ಕೂಡ ನ್ಯಾಸ ಇದೆ. ನೋಡಿ, ನ್ಯಾಸ ಅಂದ್ರೆ ಪವಿತ್ರವಾದ ಲಲಿತಾ ಸಹಸ್ರನಾಮನ ಹೇಳ್ಕೋಬೇಕಾದ್ರೆ ನಮ್ಮ ಶರೀರವನ್ನ ಅರ್ಹತೆಯಾಗಿ ಮಾಡ್ಕೋಬೇಕು. ಫಸ್ಟ್ ನಾವು ಸೆಲ್ಫ್ ಟೆಸ್ಟ್ ಮಾಡ್ಕೋಬೇಕು, ಎಲಿಜಿಬಲ್ ಇದೀವಾ ಅಂತ. ಆ ಪರೀಕ್ಷೆ ಪಾಸ್ ಆಗ್ಬೇಕಲ್ಲ, ಆ ಪರೀಕ್ಷೆ ಪಾಸ್ ಆಗಕ್ಕಿಂತ ಮುಂಚೆ ಬರೀತಾ ಇರೋ ಪರೀಕ್ಷೆನೇ ನ್ಯಾಸ. ನೀವು ಸ್ನಾನ ಮಾಡಿರ್ಬೋದು, ನೀಟಾಗಿ ಒಗ್ದಿರೋ ಬಟ್ಟೆ ಹಾಕೊಂಡಿರ್ಬೋದು, ಅದು ಬಹಿರ್ಮುಖ ಶುದ್ಧಿ ಆಗತ್ತೆ, ಅಂದ್ರೆ ಹೊರಗಡೆ ಶುದ್ಧಿ ಮಾಡ್ಕೊಂಡಿದ್ದೀರ. ಅಂತರ್ಮುಖ ಶುದ್ಧಿ ಆಗ್ಬೇಕಲ್ಲ, ನಿಮ್ಮ ದೇಹ ಶುದ್ಧಿ, ಮನಸ್ಸೊಳಗಡೆ ಶುದ್ಧಿ ಆಗ್ಬೇಕಲ್ಲ. ಆ ಅಂತಃಶುದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೆ ನ್ಯಾಸ ಬೇಕು. ಯಾಕೆ? ಮಲಮೂತ್ರಾದಿ ಕೋಶ ಇದೆ, ನಾವು ಮೇಲ್ಗಡೆ ಎಷ್ಟೇ ಸ್ನಾನ ಮಾಡಿದ್ರು ಒಳಗಡೆ ಗಲೀಜು ಅನ್ನೋದು ಇದ್ದೇ ಇರುತ್ತೆ. ಮನಸ್ಸು ಚಂಚಲವಾದದ್ದು, ಹಾಗಾಗಿ ನ್ಯಾಸ ಮಾಡೋದು. ನ್ಯಾಸ ಪದಕ್ಕೆ ಎರಡು ಅರ್ಥ ಬರುತ್ತೆ. ದರ್ ಇಸ್ 2 ಮೀನಿಂಗ್ಸ್ ಫಾರ್ ನ್ಯಾಸ. ಒಂದು ಇಡುವುದು ಅಂತ ಅರ್ಥ ಬರುತ್ತೆ, ಇನ್ನೊಂದು ತ್ಯಾಗ ಮಾಡೋದು ಅಂತ ಅರ್ಥ ಬರುತ್ತೆ. ನಾವು ಪೂಜೆ ಮಾಡಕ್ಕಿಂತ ಮೊದಲು, ಪಾರಾಯಣ ಮಾಡಕ್ಕಿಂತ ಮೊದಲು ಕಾಮ ಕ್ರೋಧ ಮತ್ತೆ ಹೊರಗಡೆ ಪ್ರಪಂಚದ ನಡೆದಂತ ವಿಚಾರವನ್ನ ತ್ಯಜಿಸ್ಬೇಕು. ತ್ಯಜಿಸಿ ದೇವತೆಗಳನ್ನ ನಮ್ಮ ಅಂಗಾಂಗಗಳಲ್ಲಿ ಸ್ಥಾಪಿಸ್ಕೋಬೇಕು. ಇದೇ ನ್ಯಾಸ. ಇದನ್ನ ಯಾವಾಗ ಮಾಡ್ಬೇಕು? ಲಲಿತಾ ಸಹಸ್ರನಾಮ ಅಥವಾ ಯಾವುದೇ ಸಹಸ್ರನಾಮ ಪಾರಾಯಣ ಮಾಡಕ್ಕಿನ್ನ ಮೊದಲು. ಈಗ ನ್ಯಾಸಾದಿಗಳ ಬಗ್ಗೆ ನೋಡೋಣ. ನ್ಯಾಸ ಅಂದ್ರೆ ನಮಗೆ ಏನ್ ಓದ್ತಾ ಇದೀವಿ, ಯಾವ ದೇವ್ರ ಬಗ್ಗೆ ಓದ್ತಾ ಇದ್ದೀವಿ. ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ ಅನುಷ್ಠುಪ್ ಛಂದಃ ಶ್ರೀ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ ದೇವತಾ ಶ್ರೀಮತ್ ವಾಗ್ಭವ ಕೂಟೇತಿ ಬೀಜಂ ಮಧ್ಯ ಕೂಟೇತಿ ಶಕ್ತಿ ಶಕ್ತಿ ಕೂಟೇತಿ ಕೀಲಕಂ
ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲವಾಪ್ತ್ಯರ್ಥೇ ಜಪೇ ವಿನಿಯೋಗ. ಇದು ಹೇಳ್ತೀವಿ. ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಮಾಲೆಯ ಮಹಾಮಂತ್ರಕ್ಕೆ ಈ ವಶಿನ್ಯಾದಿ ವಾಗ್ದೇವತೆಗಳು ಗಂಭೀರವಾಗಿ ಚಿಂತಿಸಿ ಬರೆದಿದ್ದಾರೆ. ಈ ಶ್ಲೋಕಗಳು ಪದ್ಯದ ರೂಪ ಅಥವಾ ಛಂದಸ್ಸಿನ ರೂಪದಲ್ಲಿದೆ. ನೀವೆಲ್ಲ ನೋಡ್ತಾ ಇದ್ದೀರಲ್ವಾ, ಎರಡೆರಡು ಲೈನಲ್ಲಿ ಕೊಟ್ಟಿರ್ತಾರೆ ಲಲಿತಾ ಸಹಸ್ರನಾಮವನ್ನು. ಬಟ್ ಅದ್ 4 ಲೈನು. ಲಲಿತಾ ಸಹಸ್ರನಾಮ 4 ಲೈನಲ್ಲಿ ಬರಿಬೇಕು. ಆದ್ರೆ ಈಗಿನ ಪುಸ್ತಕಗಳಲ್ಲಿ 2 ಲೈನಲ್ಲಿ ಕೊಡ್ತಾರೆ. ಹೇಗೆ 4 ಲೈನಲ್ಲಿ ಬರೆಯೋದು ಅಂದ್ರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಫಸ್ಟ್ ಲೈನ್, ಅದು ಶ್ರೀಮತ್ ಸಿಂಹಾಸನೇಶ್ವರಿ ಸೆಕೆಂಡ್ ಲೈನ್, ಚಿದಗ್ನಿಕುಂಡ ಸಂಭೂತ ಥರ್ಡ್ ಲೈನ್, ದೇವ ಕಾರ್ಯ ಸಮುದ್ಯತ ಫೋರ್ತ್ ಲೈನ್. ಇದೇನಾಯ್ತೀಗ, ಪದ್ಯ ಆಯ್ತು, ಜೊತೆಗೆ ಛಂದಸ್ಸಿನ ರೂಪ ಬಂತಿದಕ್ಕೆ. ಛಂದಸ್ಸು ಅಂದ್ರೆ ಏನು ಅಂದ್ರೆ ಒಂದು ಪದ್ಯ ಕಟ್ಟೋ ನಿಯಮ. ಒಂದು ಹಾಡಾಡ್ಬೇಕು ಅಂದ್ರೆ ಒಂದು ರೂಲ್ ಇರುತ್ತಲ್ವಾ, ಹೇಗೆ ಆಡ್ಬೇಕು ಅಂತ. ಅದೇ ತರ ನಾವೇನಾದ್ರೂ ಬರೀತಿದೀವಿ ಅಂದ್ರೆ ಅದಕ್ಕೆ ನಿಯಮ ಇರ್ಬೇಕು. ಈ ಯಾವ ನಿಯಮ ಇಟ್ಕೊಂಡು ಇದನ್ನ ಬರ್ದಿದ್ದಾರೆ ಅಂದ್ರೆ ಅನುಷ್ಠುಪ್ ಛಂದಸ್ಸಿನಲ್ಲಿ ಇಟ್ಕೊಂಡು ಬರ್ದಿದ್ದಾರೆ. ಹಾಗಾದ್ರೆ ಅನುಷ್ಠುಪ್ ಛಂದಸ್ಸಲ್ಲಿ ಎಷ್ಟಿರುತ್ತೆ ಅಂತ ಗೊತ್ತಾ ನಿಮ್ಗೆ? ಒಂದು ಸಾಲಲ್ಲಿ 8 ಅಕ್ಷರ ಇರುತ್ತೆ. ಎಷ್ಟು ಅಕ್ಷರ ಇರುತ್ತೆ ನೋಡಿ, ಶ್ರೀ ಮ ತ ಶ್ರೀ ಮ ಹ ರ ನಿ. ಕೌಂಟ್ ಮಾಡಿ, 8 ಅಕ್ಷರ ಆಯ್ತು ಫಸ್ಟ್ ಲೈನಲ್ಲಿ. 2ನೇ ಲೈನಲ್ಲಿ 8 ಅಕ್ಷರ, 3ನೇ ಲೈನಲ್ಲಿ 8 ಅಕ್ಷರ, 4ನೇ ಲೈನಲ್ಲಿ 8 ಅಕ್ಷರ. ಸೊ 8 ಅಕ್ಷರಗಳಿರುತ್ತೆ. ಈ 8 ಅಕ್ಷರಗಳು 4 ಪಾದ ಇರುತ್ತೆ. ಇದನ್ನ ನಾವು ವರ್ಣವೃತ್ತ ಅಂತ ಕರಿತೀವಿ. ಅರ್ಥ ಆಯ್ತಾ? ಸುಮ್ನೆ ಬರ್ದಿಲ್ಲ, ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟು ಹೆಸರುಗಳನ್ನ ಬರ್ದಿಲ್ಲ. ಇಷ್ಟು ಲಲಿತಾ ಸಹಸ್ರನಾಮದಲ್ಲಿ ಈ ಛಂದಸ್ ಎಲ್ಲೂ ಒಂದು ಕಡೆ ಮಿಸ್ ಆಗಿಲ್ಲ. ಅರ್ಥ ಆಗುತ್ತಾ? ಅದೆಲ್ಲ ಹೇಗಿದೆ, ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಆದ್ರೆ ನಮ್ಗೆಲ್ಲ ಈಸಿ ಮಾಡ್ಬಿಡ್ಬೇಕು ಅಂತ ಬುಕ್ನವ್ರಿಗೆ 2 ಲೈನಲ್ಲಿ ಕೊಟ್ಬಿಡ್ತಾರೆ. ಓಕೆನಾ? ಇಲ್ಲಿ ಪ್ರತಿಯೊಂದು ಸಾಲಲ್ಲಿ 8 ಅಕ್ಷರ ಇದೆ. ಈ ಸ್ತೋತ್ರಕ್ಕೆ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ ದೇವತೆ ಆಗಿರ್ತಾರೆ. ವಾಗ್ಭವ ಕೂಟ ಇದರ ಬೀಜ. ಅಂದ್ರೆ ಒಂದು ಗಿಡ ಹುಟ್ಟಬೇಕಲ್ವಾ, ಈಗ ಮನೆ ಮುಂದೆ ಏನು ಬೆಳೆಸ್ಬೇಕು, ಒಂದು ಬೀಜ ನೆಡ್ತೀರಾ, ಯಾವ್ದು ಒಂದು ಗಿಡ ಹುಟ್ಟಬೇಕು, ಆಯ್ತಾ? ಆ ಗಿಡ ಹುಟ್ಟಕ್ ಬೀಜ ಹಾಕ್ತೀರಾ. ಈ ಶ್ಲೋಕ ಹುಟ್ಟಕ್ಕೆ ಬೀಜ ವಾಗ್ಭವ ಕೂಟ. ಆ ವಾಗ್ಭವ ಕೂಟ ಅಂತಕ್ಕಂಥದ್ದು ದೇವಿಯ ಕುತ್ತಿಗೆ ಮೇಲ್ಭಾಗ. ಬೀಜ ಅಂದ್ರೆ ಜೀವ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ ದೇಹದಲ್ಲಿ ಹೃದಯ ಅನ್ನೋದು ಜೀವ. ಈ ಮಧ್ಯಕೂಟ ಅಂತಕ್ಕಂಥದ್ದು ಶಕ್ತಿ, ಅಂದ್ರೆ ಕುತ್ತಿಗೆಯಿಂದ ಸೊಂಟದ ಕೆಳಭಾಗ. ತಲೆಯಿಂದ ಕುತ್ತಿಗೆ ತನಕ ವಾಗ್ಭವಕೂಟ, ಈ ಕುತ್ತಿಗೆಯಿಂದ ಸೊಂಟದ ತನಕ ಮಧ್ಯಕೂಟ. ಈ ಕಾಲ್ಗಳು ಎಲ್ಲ ಪೀಠೋಪಕರಣ ಇಲ್ಲ, ತಾಯಿ ಇದ್ದಾಳಲ್ಲ ಜೋಡಣೆ, ಅದೆಲ್ಲ ಶಕ್ತಿಕೂಟ. ಇದನ್ನ ತಾಯಿ ದೇಹ ಅಂತ ಕರಿತೀವಿ. ಈ ತಾಯಿ ದೇಹ ವರ್ಣನೆ, ಈ ಎಲ್ಲಾ ಸೀಕ್ರೆಟ್ ಈ ಸಹಸ್ರನಾಮದಲ್ಲಿದೆ. ಈ ಪಂಚದಶಾಕ್ಷರಿ ಮಂತ್ರದ ಭಾಗ ಅಂತಕ್ಕಂಥದ್ದು ಬಹು ಮುಖ್ಯವಾಗಿದೆ. ಇದರಲ್ಲಿ ಶ್ರೀ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ, ಆ ತ್ರಿಪುರ ಸುಂದರಿಯ ಪ್ರಸಾದ ಇದು, ಅನುಗ್ರಹ, ಅವಳ ಅನುಗ್ರಹದಿಂದ ಉಟ್ಕೊಂಡಿರ್ತಕ್ಕಂಥದ್ದು ಇದು. ಸಿದ್ಧಿಸೋಕಾಗಿ, ನಾವು ಬಯಸಿದ ಇಷ್ಟಾರ್ಥ ಫಲ ಪಡೆಯೋದಕ್ಕಾಗಿ ಸೃಷ್ಟಿ ಮಾಡಿದಂಥದ್ದು ಇದು. ಅರ್ಥ ಆಯ್ತಾ ನ್ಯಾಸದ ಬಗ್ಗೆ? ಧ್ಯಾನ. ಸಿಂಧೂರಾರುಣ ವಿಗ್ರಹ ಹೇಳ್ಕೊಂತೀರ. ಸಿಂಧೂರದಂತೆ ಕೆಂಪು ಬಣ್ಣವುಳ್ಳ ಶರೀರದಂತಹ ತಾಯಿ, 3 ತ್ರಿನಯನ, 3 ಕಣ್ಣುಗಳು, ಮಾಣಿಕ್ಯ ಮೌಳಿ ಸ್ಫುರತ್, ಮಾಣಿಕ್ಯ ರತ್ನ ಖಚಿತ ಕಿರೀಟದಿಂದ ಪ್ರಕಾಶಿಸ್ತಕ್ಕಂಥ ತಾಯಿ. ತಾರಾ ನಾಯಕ ಅಂದ್ರೆ ಚಂದ್ರ, ತಾರಾ ಚಂದ್ರ, ತಲೆಯಲ್ಲಿ ಚಂದ್ರನನ್ನ ಧರಿಸಿದ್ದಾಳೆ. ಸ್ಮಿತ ಮುಖೀಂ, ಮುಗುಳ್ನಗೆಯಿಂದ ತಾಯಿ ಕೂತ್ಕೊಂಡಿದ್ದಾಳೆ. ಆಪೀನವ ಕ್ಷೋರುಹಾಂ ಅಂದ್ರೆ ಸುಂದರವಾದ ಪುಷ್ಪ, ಜೊತೆಗೆ ಸುಂದರವಾದ ಸ್ತನವನ್ನ ಉಳ್ತಕ್ಕಂಥ ತಾಯಿ. ಪಾಣಿಭ್ಯಾಂ, ಕೈಗಳಲ್ಲಿ ಏನೇನು ಇಟ್ಕೊಂಡಿದ್ದಾರೆ ಅಂತ, ಮಧ್ಯಪಾತ್ರೆ, ರತ್ನ ಖಚಿತವಾದಂತಹ ಮಧ್ಯಪಾತ್ರೆ.
ಜೊತೆಗೆ ರಕ್ತೋತ್ಪಲಂ ಕೆಂಪು ಕಮಲ ಬಿಭ್ರತಿ ಮಿಡ್ಕೊಂಡಿದ್ದಾಳೆ ತಾಯಿ, ರತ್ನ ಖಚಿತ ಬಿಂದಿಗೆ ಮೇಲೆ ಇಟ್ಕೊಂಡು ಎಲ್ಲ ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡು ತಾಯಿ ಕೂತಿದ್ದಾಳೆ ಅಂತ ನಾವು ಧ್ಯಾನದಲ್ಲಿ ವರ್ಣನೆ ಮಾಡೋದು. ಇನ್ನು ಪಂಚದಶಾಕ್ಷರಿ ಮಂತ್ರದಲ್ಲಿ ಕಾದಿ ಸಂಪ್ರದಾಯ, ಹಾದಿ ಸಂಪ್ರದಾಯ ಅಂತ ಎರಡು ಬರುತ್ತೆ. ಏನು? ಕಾದಿ ಸಂಪ್ರದಾಯ, ಹಾದಿ ಸಂಪ್ರದಾಯ. ಈ ಕಾದಿ ಸಂಪ್ರದಾಯ ಅಂದ್ರೆ ಪಂಚದಶಾಕ್ಷರಿ ಮಂತ್ರ, ಹಾದಿ ಸಂಪ್ರದಾಯ ಅಂದ್ರೆ ಅದು ಪಂಚದಶಾಕ್ಷರಿ ಮಂತ್ರನೇ, ಆದ್ರೆ ಅಗಸ್ತ್ಯರು ಫಾಲೋ ಮಾಡ್ತಕ್ಕಂಥದ್ದು ಆದಿ ಪಂಚದಶಾಕ್ಷರಿ ಮಂತ್ರ. ಆಯ್ತಾ? ಅಂದ್ರೆ ಹ ಸ ಕ ಹ ಲ, ಫಸ್ಟ್ ಹಾ ಬರೋದ್ಕೆ ಹಾದಿ ಸಂಪ್ರದಾಯ ಅಂತೀವಿ. ಮೊದಲನೇ ಬೀಜಾಕ್ಷರ ಏನಾದ್ರು ಕಾ ಬಂದ್ರೆ ಅದನ್ನ ಕಾದಿ ಸಂಪ್ರದಾಯ ಅಂತ ಕರಿತೇವೆ. ಆಯ್ತಾ? ಇನ್ನು ಲೋಪ ಮುದ್ರ ಏನ್ ಮಾಡ್ತಾರೆ? ಶ್ರೀಮ್ ಅಂತ ಸೇರಿಸ್ಬಿಟ್ಟು ಇನ್ನೊಂದು ಹೊಸದನ್ನ ಮಾಡ್ತಾರೆ. ಸೊ ತುಂಬಾ ಸಲ ಹೇಳಿದ್ದೀನಿ ತರಗತಿಲೂ ಕೂಡ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ 15 ಅಕ್ಷರಗಳಿದ್ರೆ ಗೊತ್ತಾಯ್ತು ಏನು ಅಂತ ಪಂಚದಶಾಕ್ಷರಿ, 16 ಇದ್ರು ಷೋಡಶಾಕ್ಷರಿ ಅಂತ ನೀವ್ ಹೇಳ್ತೀರಾ. ಬಟ್ ಕಾದಿ ಹಾದಿ ಗೊತ್ತಾಯ್ತು. ಈ ಲೋಪಾಮುದ್ರ ಸಂಪ್ರದಾಯದ 16 ಅಕ್ಷರ, ಇದು 3ನೇ ಸಂಪ್ರದಾಯ ಆಯ್ತಲ್ಲ, ಇದನ್ನು ಒಂದ್ ಹೆಸರಿಂದ ಕರೀತಾರೆ, ತುರೀಯ ಸಂಪ್ರದಾಯ ಅಂತ. ಇದನ್ನು ನೆನ್ಪಿಟ್ಕೋಬೇಕು ನೀವು. ಏನಂತ ಕರಿತೀವಿ ನಾವು? ತುರೀಯ ಸಂಪ್ರದಾಯ ಅಂತ ಕರಿತೇವೆ ಅಲ್ವಾ? ಆಯ್ತು, ಈಗ ಇಷ್ಟೆಲ್ಲ ಹೇಳಬೇಕಿತ್ತು, ಹೇಳಿದೀನಿ. ಈಗ ಫಲಶ್ರುತಿಯ ಬಗ್ಗೆ ನಾವು ನೋಡೋಣ. ಫಲಶ್ರುತಿ ಯೂಶಲಿ ಎಷ್ಟಿದೆ ಅಂತ ನಿಮ್ಗೆ ಏನಾದ್ರೂ ಇದ್ರೆ 84 ಶ್ಲೋಕ ಇದೆ. ಯಾರೊಬ್ರು ಕೇಳ್ತಾ ಇದ್ದಾರೆ ಯಾಕೆ ಉತ್ತರ ಭಾಗಕ್ಕೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ. ಈಗ ಲಲಿತಾ ಸಹಸ್ರನಾಮ ಓದಾದ್ಮೇಲೆ ತಾಯಿಗೂ ಅದು ಇಷ್ಟ ಇಲ್ಲ, ನೀನು ಫಲಾಪೇಕ್ಷೆ ಇಟ್ಕೋಬೇಡ, ನೀನ್ ಹಾಗೆ ಪಾರಾಯಣ ಮಾಡು, ನಾನು ನಿಂಗೆ ಆಶೀರ್ವಾದ ಮಾಡ್ತೀನಿ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೀವು, 84 ಫಲಶ್ರುತಿ ಓದ್ಬೇಕು, ಅಷ್ಟಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸ್ಟಾರ್ಟಿಂಗ್ 5-10 ಗೊತ್ತಿರುತ್ತೆ ಲಲಿತಾ ಸಹಸ್ರನಾಮ ಓದಾದ್ಮೇಲೆ. ತುಂಬಾ ಇದೆ. ತಸ್ಮೈ ಕುಪ್ಯಂತಿ ಯೋಗಿನ್ಯ ಸೋನಾರ್ಥ ಸುಮಹಾನ್ ಸ್ಮೃತು ರಹಸ್ಯ ನಾಮ ಸಹಸ್ರಾನ್ ಸ್ಮತ್ ಸಂಗೋಪ್ಯೇದಿಸಂ ಅಂತೆಲ್ಲ ಇದೆ ಫಲಶ್ರುತಿ. ಇದೆಲ್ಲ ಅರ್ಥ ಆಯ್ತಾ? ಈ 1000 ಹೆಸರುಗಳು ಲಲಿತೆಗೆ ಬಹಳ ಪ್ರೀತಿಯಾಗಿರುತ್ತೆ, ಭವಿಷ್ಯದಲ್ಲಿ ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಗೊತ್ತಾಗಿತ್ತು ಆಗ್ಲೇನೆ ಹಯಗ್ರೀವರಿಗೆ. ಇವೆಲ್ಲ ನಮ್ದು ಭವಿಷ್ಯ. ಇವತ್ ನಾವೇನಿದೀವಿ, ಇವತ್ ನಾವು ತುಂಬಾ ಪ್ರೀತಿಯಿಂದ ಹೇಳ್ಕೊಂತಾ ಇದೀವಿ ಇದನ್ನ. ಯಾಕೆ ಅಂದ್ರೆ ಇದು ಸರ್ವ ರೋಗ, ಎಲ್ಲ ರೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ಆಕಸ್ಮಿಕ ಮರಣ ಗುಣಪಡಿಸ್ತಕ್ಕಂಥದ್ದು, ಅಕಾಲಿಕ ಮರಣಕ್ಕೆ ಪ್ರತಿವಿಷ ಆಗಿರ್ತಕ್ಕಂಥದ್ದು, ಜ್ವರ ನಮ್ಮನ್ನ ಆಗಾಗ ಕಾಡ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆ ಆಗಿರ್ಬೋದು, ಜೊತೆಗೆ ದೀರ್ಘಾಯುಷ್ಯವನ್ನ ನೀಡ್ತಕ್ಕಂಥದ್ದು. ದೇವಿನ ಮೆಚ್ಚಿಸೋ ಉದ್ದೇಶದಿಂದ ವಿಶೇಷ ಪ್ರಾರ್ಥನೆಯನ್ನ ಪ್ರತಿದಿನ ಲಲಿತಾ ಪೂಜೆ ನಂತರ ಜಪಿಸ್ಬೇಕು. ಇದಂ ವಿಶೇಷರಿ ದೇವ್ಯ ಸ್ತೋತ್ರ ಪ್ರೀತಿ ವಿಧಾಯಕಂ ಅಂತ ಇದೆಯಲ್ಲ, ಅದರ ಅರ್ಥ. ಇದನ್ನ ಬೆಳಗ್ಗೆ ಸ್ನಾನ ಮಾಡಿ ಮುಂಜಾನೆಯ ನೈವೇದ್ಯವನ್ನ ಮುಗಿಸಿ ಪ್ರಾರ್ಥನೆ ಕೋಣೆಗೆ ಹೋಗಿ ಮೊದಲು ಶ್ರೀಚಕ್ರವನ್ನ ಮನ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಯಾರೆಲ್ಲ ಹೇಗ್ ಮಾಡ್ತಾ ಇದ್ರಿ, ಇವಾಗ ನೀವೇನ್ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಬಹಳ ಚೆನ್ನಾಗಿ ಆಲೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಇರಬೇಕು ಅಂತಲ್ಲ, ಮನಸ್ಸಲ್ಲಾದ್ರೂ ಶ್ರೀಚಕ್ರವನ್ನ ಪ್ರಾರ್ಥನೆ ಮಾಡ್ಕೋಬೇಕು ಬಿಫೋರ್ ಚಾಂಟಿಂಗ್ ದ ಲಲಿತಾ ಸಹಸ್ರನಾಮ. ಏನ್ ಮಾಡ್ಬೇಕು? ಬೆಳಗ್ಗೆ ಸ್ನಾನ ಮಾಡಿ, ನೈವೇದ್ಯ ಏನಾದ್ರೂ ನೀವು ಮಾಡ್ತೀನಿ ಅಂದ್ರೆ ನೈವೇದ್ಯ ಮಾಡಿ, ಕೋಣೆಗೆ ಹೋಗಿ ಮೊದಲು ಶ್ರೀಚಕ್ರವನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಪೂಜೆ ಮಾಡಿ. 5ನೇದು ಪ್ರಾತಃ ಸ್ನಾತ್ನ ವಿಧಾತೇನ ಸಂಧ್ಯಾ ಕರ್ಮ ಸಮಾಪ್ಯ ಚ ಪೂಜಾ ಗೃಹೇ ತಥೋಗತ್ವ ಚಕ್ರರಾಜಂ ಸಮರ್ಚಯೇತ್. ನೋಡಿ, ಚಕ್ರರಾಜಂ ಸಮರ್ಚಯೇತ್, ಮೊದಲು ಚಕ್ರರಾಜನನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು? ಶ್ರೀವಿದ್ಯಾ ಮಂತ್ರವನ್ನ ಅವ್ರು ಕೊಡ್ತಾರೆ, ನಾನು ಅಲ್ಲಿ ಕೊಟ್ಟಿರೋ ಪ್ರಕಾರ ನಿಮ್ಗೆ ಹೇಳ್ತೀನಿ. 100 ಬಾರಿ ಅಥವಾ 400 ಬಾರಿ ಜಪ ಮಾಡ್ಬೇಕು. ವಿದ್ಯಾಂ ಜಪೇತ್ ಸಹಸ್ರಂ ಅಂತಾರೆ, ಇಲ್ಲ ತ್ರಿಷ್ಠತಾ ಶತಮೇವಚ ಅಂತ ಕರೀತಾರೆ. 100 ಸಲನಾದ್ರೂ ಸರಿ, ಇಲ್ಲ 400 ಸಲನಾದ್ರೂ ಸರಿ, ಇಲ್ಲ 1000 ಸಲನಾದ್ರೂ ಅಂತಾರೆ. ನಾನ್ ತುಂಬಾ ಸಿಂಪಲ್, ಬರೀ 21 ಸಲನಾದ್ರೂ ಪಾರಾಯಣ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಆಯ್ತಾ? ಯಾವ್ದನ್ನ? ಶ್ರೀವಿದ್ಯಾ ಮಂತ್ರ. ಸರ್ ಯಾವ್ದು ಶ್ರೀವಿದ್ಯಾ ಮಂತ್ರ? ಇಷ್ಟೊತ್ತು ಹೇಳಿದ್ನಲ್ಲ ಪಂಚದಶಾಕ್ಷರಿ ಮಂತ್ರ, ಅದೇ ಶ್ರೀವಿದ್ಯಾ ಮಂತ್ರ. ಸರ್ ನಾವ್ ಹೇಳ್ಕೋಬಹುದಾ ದೀಕ್ಷೆ ಆಗಿಲ್ಲ? ಅದಕ್ಕೆ ಕಡೆಯಲ್ಲಿ ಉತ್ತರ ಕೊಡ್ತೀನಿ. ಆಮೇಲೆ ಮತ್ತೆ ಫಲಶ್ರುತಿ ಕೆಲವೊಂದಷ್ಟು ಕಥೆಗಳು ಬರುತ್ತೆ. ಯಾವ ಕತೆ? ಅಗಸ್ತ್ಯ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದೇ ಕತೆ ಅವ್ರು ಹೇಳ್ತಾರೆ. ಗಂಗಾದಿ ಸರ್ವ ತೀರ್ಥಗಳಲ್ಲಿ ನೀವು ಮುಳುಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೋಟಿಲಿಂಗ ದರ್ಶನ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕುರುಕ್ಷೇತ್ರದ ಬಗ್ಗೆ ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ರೆ ಸಾಕು ಅಂತಾರೆ. ಈ ಎಲ್ಲ ಅಪ್ರತಿಮ ಅನುಗ್ರಹವನ್ನ ಮಾಡೋದ್ರಿಂದ 1,000,000 ಬಾರಿ ಉತ್ತಮ ಪರಿಣಾಮ ಆಗುತ್ತಂತೆ ನಮ್ಮ ಮಾನವ ಜನ್ಮದಲ್ಲಿ. 1000 ರಹಸ್ಯ ನಾಮಗಳಿಗೆ ಒಂದು ನಾಮವನ್ನ ಓದಿದ್ರು ಅವನ್ ಮಾಡಿರೋ ಪಾಪಗಳೆಲ್ಲ ಸಂದೇಹವಿಲ್ಲದೆ ನಾಶ ಆಗುತ್ತೆ. ದಿನನಿತ್ಯ ಪವಿತ್ರ ಕಾರ್ಯಗಳನ್ನ ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟ ಕಾರ್ಯವನ್ನ ಮಾಡಬಾರ್ದು. ಆ ರೀತಿ ನಿಮ್ಗೆ ಗೊತ್ತೋ ಗೊತ್ತಿಲ್ದೇನೋ ಕೆಟ್ಟ ಕಾರ್ಯ ಮಾಡಿದ್ದೀರಾ, ಅದು ಎಲ್ಲ ಪಾಪ ಶೀಘ್ರವಾಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ಪಾರಾಯಣ ಮಾಡಿದ್ರೆ. ನಿತ್ಯ ಕರ್ಮಾನುಷ್ಠಾನ ನಿಷಿಧ ಕರಣಾದಪಿ ಯತ್ ಪಾಪಂ ಜಾಯತೆ ಪುಂಸಂತ ಸರ್ವನಾಶಯತಿ ಧೃತಂ ಅಂತಾರೆ ಫಲಶ್ರುತಿಲಿ. ನಾನು ಮಾಡಿದ್ದೀನಿ, ನೀವು ಮಾಡಿದ್ದೀರಾ, ಎಲ್ರು ಮಾಡ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಯಾವ್ದೋ ಒಂದು ಇರುವೆನ್ ಸಾಯಿಸ್ಬಿಟ್ಟಿರ್ತೀವಿ, ಗೊತ್ತಿಲ್ಲ, ಕಾಲಿಕ್ಬಿಟ್ಟಿರ್ತೀವಿ ನಾವು, ಅಥವಾ ಇನ್ಯಾರಿಗೂ ಮನ್ಸಿಗೆ ನೋವಾಗೋ ತರ ಮಾತಾಡಿದ್ದೀವಿ. ಇದೆಲ್ಲ ಪಾಪ ಕರ್ಮನೆ, ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಪಾಪಗಳನ್ನ ತೊಲಗಿಸೋ ಬಯಸೋರು ಸಹಸ್ರನಾಮಗಳನ್ನ ಜಪಿಸ್ಬೇಕು. ಶೀತವನ್ನು ತೊಡೆದು ಹಾಕಲು ಹಿಮಾಲಯಕ್ಕೆ ಹೋಗೋ ತರ ನಮ್ಮ ತಲೆ ಮೇಲಿರ್ತಕ್ಕಂಥ ಭಾರವನ್ನ ತಾಯಿ ಇಳಿಸ್ತಾಳೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಒಂದೊಂದೇ ಫಲಶ್ರುತಿ ಬರುತ್ತಿರಲ್ದೆ, ಅಕೀರ್ತ ಎನ್ನಿದಂ ಸ್ತೋತ್ರಂ ಕಥಂ ಭಕ್ತೋ ಭವಿಷ್ಯತಿ, ಇಷ್ಟೇ ಒಂದು ಫಲಶ್ರುತಿ. ಹಂಗಂದ್ರೆ ನೀವು ಲಲಿತಾ ಸಹಸ್ರನಾಮವನ್ನ ಪ್ರತಿದಿನ ಹಾಡ್ಕೊಂಡು ನಿಮ್ಗೆ ಏನ್ ಬೇಕೋ ಕೇಳ್ಕೊಂತೀರಾ, ಆದ್ರೆ ಅದನ್ನ ಹಾಡೋ ತರ ಹಾಡ್ಬೇಕು. ಹಾಡೋದು ಅಂದ್ರೆ ಪಾರಾಯಣ ಮಾಡೋ ತರ ಮಾಡೋದು. ಶ್ರೀಮಾತಾ ಶ್ರೀಮರಾಗ್ನಿ ಶ್ರೀಮತ್ ಸಿಂಹಾಸನ ಹಿಂಗ್ ಹೇಳಿದ್ರೆ ಯಾರಿಗೋಸ್ಕರ ಹೇಳ್ತಾ ಇದ್ದೀರಾ ನೀವು? ನಿಜವಾಗ್ಲೂ ದೇವ್ರ ಮೆಚ್ಚುತ್ತಾನೆ ಹಿಂಗ್ ಹೇಳಿದ್ರೆ? ನಿಮ್ ಆತ್ಮ ಮೆಚ್ಚುತ್ತಾ? ಅದಕ್ಕೆ ವಿಶೇಷವಾಗಿ ಹೇಳ್ತಾರೆ ಏನಂತ ಅಂದ್ರೆ, ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಹಾಡದೇ ಇದ್ದ ಮೇಲೆ ಅವನು ಹೇಗೆ ಭಕ್ತನಾಗುತ್ತಾನೆ, ಹೇಗೆ ಭಕ್ತನಾಗುತ್ತಾನೆ ಅಂತ ಕೇಳ್ತಾ ಇದ್ದಾರೆ. ಅಕೀರ್ತ ಎನ್ನಿದಂ, ಅಕೀರ್ತಿನ ನೀವು ಅಕೀರ್ತಿಯಿಂದ ಆಡಿ ಕದಂ ಭಕ್ತೋ ಭವಿಷ್ಯತಿ, ನೀವು ನಿಜವಾಗ್ಲೂ ಭಕ್ತ ಆಗ್ತೀರಾ. ಹಾಗಾಗಿ ಪಾರಾಯಣ ಮಾಡ್ಬೇಕಾದ್ರೆ ಸಮಯ ಇದ್ದಾಗ ಮಾತ್ರ ಮಾಡಿಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಇದನ್ನ ಪ್ರತಿದಿನ ಹಾಡಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ವಿಶೇಷ ಸಂದರ್ಭಗಳಲ್ಲಿ ಪಠಿಸ್ಬೇಕು. ಪ್ರತಿ ತಿಂಗಳ ಮೊದಲನೆಯ ಮಂಗಳವಾರ ಅಥವಾ ಶುಕ್ರವಾರ, ಹೊಸ ವರ್ಷದ ಮೊದಲ ಮತ್ತು 3 ಜನ್ಮ ದಿನಗಳಾದ್ರೂ ಪಾರಾಯಣ ಮಾಡಿ ಅಂತ ಹೇಳ್ತಾರೆ. ಪ್ರತಿ ತಿಂಗಳು, ಈಗ ಆಗಲ್ಲ ದಿನ ಮಾಡಕ್ಕೆ, ತಿಂಗಳಿಗೆ ಒಂದ್ಸಲ ಪ್ಲಾನ್ ಮಾಡಿದ್ರೆ ಪ್ರತಿ ತಿಂಗಳ ಮೊದಲು ಬರ್ತಕ್ಕಂಥ ಶುಕ್ರವಾರ ಅಥವಾ ಮಂಗಳವಾರ ಪಾರಾಯಣ ಮಾಡಿ, ಇಲ್ಲ ನಿಮ್ ಹುಟ್ಟು ಹಬ್ಬ ದಿವಸ ಕೂತ್ಕೊಂಡು ಪಾರಾಯಣ ಮಾಡಿ, ಅಥವಾ ಯಾವ್ದಾದ್ರು ವಿಶೇಷ ದಿನಗಳಲ್ಲಿ ಕೂತ್ಕೊಂಡು ಪಾರಾಯಣ ಮಾಡಿ. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ ನೋಡಿ, ಅಮಾವಾಸ್ಯೆ ಹುಣ್ಣಿಮೆ ಅಂತ ಸಂಕಲ್ಪ ಇಟ್ಕೊಳ್ಳಿ. ಅಮಾವಾಸ್ಯೆ ಹುಣ್ಣಿಮೆ ಸಂಕಲ್ಪ ಇಟ್ಕೊಂಡು ಪಾರಾಯಣ ಮಾಡಿ. ಅವಾಗ ಅದು ಮಂತ್ಲಿ 2 ಸಲ ಆದಂಗ ಆಗುತ್ತೆ. 15 ದಿವಸಕ್ಕೆ 15 ದಿವಸಕ್ಕೊಂದ್ಸಲ ಪಾಕ್ಷಿಕವಾಗಿ ಪಾರಾಯಣ ಮಾಡ್ದಂಗ ಆಗುತ್ತೆ. ಯಾರಿಗೆ ತುಂಬಾ ಬ್ಯುಸಿ ಇದ್ದು ತುಂಬಾ ಆಗದೇ ಇಲ್ಲ ಅನ್ನೋರ್ಗೆ ನಾನು ಆ ಸಲಹೆ ಕೊಡ್ತಾ ಇರ್ತೀನಿ. ಬಟ್ ಸಾಧ್ಯ ಆದಲ್ಲಿ ಪ್ರತಿನಿತ್ಯ ಪಾರಾಯಣವನ್ನ ಮಾಡಿ. ಮುಂದೆ ಇನ್ನು ಏನ್ ಹೇಳ್ತಾರೆ ಅಂದ್ರೆ, ನವಮಿ ಎಂದು ಕೆಲವೊಂದಷ್ಟು ಪರ್ಟಿಕ್ಯುಲರ್ ಸೀಕ್ರೆಟ್ಸ್ ಹೇಳ್ತಾರೆ. ಈಗ ನವಮಿ ಎಂದು ಅಥವಾ ಚತುರ್ದಶಿ ಅಥವಾ ಬೆಳೆಯುತ್ತಿರುವ ಚಂದ್ರನ ಶುಕ್ರವಾರ, ಬೆಳೆಯುತ್ತಿರುವ ಚಂದ್ರ ಅಂದ್ರೆ ಯಾವ್ದು? ಶುಕ್ಲ ಪಕ್ಷದ ಶುಕ್ರವಾರ ಮತ್ತು ಹುಣ್ಣಿಮೆಯೆಂದು ಇದನ್ನ ಪಾರಾಯಣ ಮಾಡೋದು ತುಂಬಾ ವಿಶೇಷವಾಗಿದೆ. ನವಮಿ ಅಂದ್ರೆ 9ನೇ ದಿವಸ, ಅದು ಕೃಷ್ಣ ಪಕ್ಷದ್ದು ಶುಕ್ಲ ಪಕ್ಷದ್ದು. ಚತುರ್ದಶಿ ಅಮಾವಾಸ್ಯೆ ಹುಣ್ಣಿಮೆ ಹಿಂದಿನ ದಿವಸ, ಇಲ್ಲ ಅಂದ್ರೆ ಶುಕ್ಲ ಪಕ್ಷದ ಶುಕ್ರವಾರ ಪಾರಾಯಣ ಮಾಡ್ಬೋದು ನೀವು. ಆಮೇಲೆ ಕೆಲವೊಂದ್ ದಿನ ಪಾರಾಯಣ ಮಾಡಿದ್ರೆ ಫಲ ಚೇಂಜ್ ಇರುತ್ತೆ. ಇವತ್ ನಾನು ಶುಕ್ರವಾರ ಇವತ್ ಪಾರಾಯಣ ಮಾಡಿದೆ, ಇವತ್ತು ಸಿಗೋ ಫಲ ಬೇರೆ. ಬಟ್ ಕೆಲವೊಂದ್ ದಿನ ಅಂತ ಇದೆ, ಅವತ್ ಪಾರಾಯಣ ಮಾಡಿದ್ರೆ ಸಿಗೋ ಫಲ ಬೇರೆ. ಯಾವ್ದದು ಅಂದ್ರೆ ಪೌರ್ಣಮಾಸ್ಯಾಂ ಚಂದ್ರಂ ಭೀಮಭೇ
ಝಾತ್ವಾ ಶ್ರೀ ಲಲಿತಾಂಬಿಕಾಂ ಪಂಚೋಪಚಾರೈ ಸಂಪೂಜ್ಯ ಪದೇನ್ನಾಮ ಸಹಸ್ರಕಂ ಅಂತಾರೆ. ಹುಣ್ಣಿಮೆಯಂದು, ಹುಣ್ಣಿಮೆಗೆ ಅಭಿಮುಖವಾಗಿ ಎಲ್ರು ಟೆರೆಸ್ ಇರುತ್ತೆ, ಎಲ್ರು ಮನೆ ಮೇಲೆ ಎಲ್ಲ ಟೆರೆಸ್ ಮೇಲೆ ಇರ್ತೀರ. ಟೆರೆಸ್ ಮೇಲೆ ಇಲ್ಲ ಸರ್, ನಾವೆಲ್ಲ ಕೆಳಗಡೆನೆ ಇದೀವಿ ಅಂದ್ರೂ ಕೂಡ ಹೇಗೆ ಪಾರಾಯಣ ಮಾಡ್ಬೇಕು ಅಂದ್ರೆ, ರಾತ್ರಿ ಚಂದ್ರ ಬರ್ಬೇಕು, ಫುಲ್ ಮೂನ್ ಪೂರ್ತಿಯಾದ ಚಂದ್ರ ಬಂದ ಮೇಲೆ ಕೂತ್ಕೊಂಡು ಚಂದ್ರನಿಗೆ ಅಭಿಮುಖವಾಗಿ ಅವನ ಕಡೆ ಅಪೋಸಿಟ್ ಆಗಿ ನಾವು ಕೂತ್ಕೋಬೇಕು. ಕೆಳಗಡೆ ಒಂದ್ ಚಿಕ್ಕ ಚಾಪೆ ಹಾಕೊಂಡು ಕೂತ್ಕೋಬೇಕು. ಅಭಿಮುಖವಾಗಿ ಕೂತ್ಕೊಂಡು ಚಂದ್ರನ ಬಿಂಬದಲ್ಲಿ ಲಲಿತಾ ಮಾತೆಯನ್ನ ನಾವು ರೂಪಿಸ್ಕೋಬೇಕು. ತಾಯಿ ಮುಖ ಅಲ್ಲಿ ಕಾಣಿಸ್ತಾ ಇದೆ, ತಾಯಿ ಶ್ರೀಪುರದಲ್ಲಿ ಕೂತಿದ್ದಾಳೆ, ತಾಯಿ ಶ್ರೀಚಕ್ರ ಸಮೇತದಲ್ಲಿ ಕೂತಿದ್ದಾಳೆ ಅಂತೆ ಹುಣ್ಣಿಮೆಯ ಚಂದ್ರನ ಬಿಂಬದಲ್ಲಿ ತಾಯಿಯನ್ನ ಕಾಣಬೇಕು. 5 ನೈವೇದ್ಯಗಳನ್ನ ಅರ್ಪಿಸ್ಬೇಕು. 5 ತರ ಹಣ್ಣಿಟ್ಬಿಡಿ. ಆಗ್ಲಿಲ್ಲ 5 ನೈವೇದ್ಯ ಅಂದ್ರೆ 5 ತರ ಹಣ್ಣಿಟ್ಬಿಟ್ಟು 1000 ನಾಮಗಳನ್ನು ಅಂದ್ರೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋದ್ರಿಂದ ಎಲ್ಲ ರೋಗಗಳು ಮಾಯವಾಗುತ್ತೆ, ದೀರ್ಘಾಯುಷ್ಯ ದೊರೆಯುತ್ತೆ. ಇದನ್ನ ನಾವು ಆಯುಷ್ಕಾರ ಪ್ರಯೋಗ ಅಂತ ಕರಿತೀವಿ. ದಿಸ್ ಇಸ್ ಎಕ್ಸ್ಪರಿಮೆಂಟ್. ಯಾವ ಎಕ್ಸ್ಪರಿಮೆಂಟು? ಆಯುಷ್ಕಾರ ಪ್ರಯೋಗ. ಇಂಥ ಒಂದು ಪೂಜೆ ಇತ್ತು ಅಂತ ಗೊತ್ತಿತ್ತಾ ನಿಮ್ಗೆ? ಇನ್ನ ಜ್ವರ ಇರೋರು, ಈಗ ಮನೇಲಿ ಮಗುಗ್ ಜ್ವರ ಬಂದ್ಬಿಟ್ಟಿದೆ, ಯಾವ್ದೋ ಡೆಂಗ್ಯೂ ಬಂದಿದೆ ಅಥವಾ ವೈರಲ್ ಫೀವರ್ ಬಂದಿದೆ, 4 ದಿವಸ ಆಯ್ತು, 1 ವಾರ ಆಯ್ತು. ಜ್ವರ ಇರೋರು ತನ್ನ ತಲೆಯನ್ನ ಅಂದ್ರೆ ಪಾರಾಯಣ ಮಾಡ್ಬೇಕು. ಈಗ ತಾಯಿ ಮನೇಲಿ ಮಗು ಜ್ವರ ಬಂದಿದ್ಯಾ, ಮಗುಗೋಸ್ಕರ ಸಂಕಲ್ಪ ಮಾಡ್ಕೊಂಡು ನೀವು ಪಾರಾಯಣ ಶುರು ಮಾಡ್ಬೇಕು. ಪಾರಾಯಣ ಶುರು ಮಾಡಿದ್ಮೇಲೆ 1000 ನಾಮಗಳನ್ನು ಜಪಿಸ್ತಾ ಕೊನೆಯ ನಾಮ ಹೇಳ್ತಾ ಆ ಮಗುವಿನ ಕೈ ಮೇಲೆ ತಲೆಯನ್ನ ಇಟ್ಟು 1000 ನಾಮವನ್ನ ಮುಗಿಸೋದ್ರಿಂದ ಏನಾಗತ್ತೆ ಅಂದ್ರೆ, ಆ ಕ್ಷಣದಲ್ಲಿ ಜ್ವರ ತಲೆಯಿಂದ ಕೆಳಭಾಗವಾಗಿ ಇಳಿಯುತ್ತೆ. ತಲೆಗತ್ತಿರೋ ಜ್ವರ ಬಿಟ್ರೆ ಹುಷಾರಾಗ್ತಾರೆ ಅಂತಾರೆ. ಮೇಯ್ನು ಹೆಡ್ಡು, ಮೈಯೆಲ್ಲ ಬಿಸಿ ಇರ್ಬೋದು, ಆದ್ರೆ ತಲೆ ಬಿಟ್ಟು ಹೋಯ್ತು ಅಂದ್ರೆ ಜ್ವರ ಬಿಡ್ತು ಅಂತ. ತಲೆ ಮೇಲೆ ಕೈ ಹಿಡಿಯೋದ್ರಿಂದ ತಲೆಯಲ್ಲಿ ಇರ್ತಕ್ಕಂಥ ಜ್ವರ ಕೆಳಮುಖವಾಗಿ ಕುಸಿತಾ ಹೋಗುತ್ತೆ. ದಟ್ ಮೀನ್ಸ್ ಮಗು ರಿಕವರ್ ಆಗುತ್ತೆ ಅಂತ. ಜೊತೆಗೆ ನೀರನ್ನ ಪಾತ್ರೆಯಲ್ಲಿ ಸಂಗ್ರಹಿಸ್ಕೊಂಡು, ತಾಮ್ರ ಚೊಂಬು ಅಂತ ನಾನು ಹೇಳ್ತಾ ಇರ್ತೀನಿ, 1000 ನಾಮಗಳನ್ನು ಜಪಿಸ್ತಾ ಏನಾದ್ರೂ ಆ ನೀರಿನಿಂದ ನಾವು ಸ್ನಾನ ಮಾಡ್ಕೊಂಡ್ರೆ ಅಥವಾ ಸ್ನಾನದ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಗ್ರಹಗಳಿಂದ ಉಂಟಾದ ತೊಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಅಷ್ಟಮದಲ್ಲೋ ಷಷ್ಠಮದಲ್ಲೋ ಅಥವಾ ಪಾಪಗ್ರಹಗಳ ಜೊತೆ ರಾಹು ಕೇತು ಶನಿ ಕುಜ ಅಥವಾ ಯಾವ್ದಾದ್ರು ಗ್ರಹ ನೀಚವಾಗಿದ್ರೆ ಅಥವಾ ಸಂಧಿ ಕಾಲ ಏನಾದ್ರೂ ನಿಮ್ ನಡೀತಾ ಇದ್ರೆ, ಈ ಗ್ರಹಗಳ ದೋಷದಿಂದ ಉತ್ಪತ್ತಿ ಆಗ್ತಕ್ಕಂಥ ದೋಷಗಳು ಕಡಿಮೆ ಆಗುತ್ತೆ. ಹೇಗೆ? ನೀರಿಗೆ ಅಭಿಮಂತ್ರಿಸಿ ಸ್ನಾನ ಮಾಡ್ಬೇಕಾದ್ರೆ ನೀರ್ ಹಾಕೊಳೋದ್ರಿಂದ, ಆ ನೀರ್ ತಲೆ ಮೇಲೆ ಬೀಳೋದ್ರಿಂದ. ಆಮೇಲೆ ಧ್ಯಾನ ಮಾಡ್ಬೇಕಾದ್ರೆ ಲಕ್ಷ್ಮಿ ಮತ್ತು ಲಲಿತಾಂಬಿಕಾ ದೇವಿಯನ್ನ ಜಂಟಿಯಾಗಿ ನೀವೇನಾದ್ರೂ ಓದಿದ್ರೆ ಏನಾಗತ್ತೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಜ್ಞಾನದ ಜೊತೆಗೆ ಲಕ್ಷ್ಮಿ ಬರ್ತಕ್ಕಂಥ ಒಂದು ದಾರಿ ಕೂಡ ಸಲೀಸಾಗತ್ತೆ ಅಂತ ಹೇಳ್ತಾರೆ. ಯಾರು ಮಕ್ಕಳು ಭಾಗ್ಯಕ್ಕೋಸ್ಕರ, ಪುತ್ರ ಭಾಗ್ಯಕ್ಕಾಗಿ ಗರ್ಭಿಣಿ ಆಗಿರ್ತೀರಾ, ಗಂಡ್ಮಗು ಬೇಕು ಎಕ್ಸ್ಪೆಕ್ಟೇಷನ್, ಕೆಲವೊಬ್ರು ಹೆಣ್ಮಗು ಬೇಕು ಅಂತ ಹೇಳ್ತಾ ಇರ್ತೀರಾ, 1000 ನಾಮಗಳನ್ನ ಜಪ ಮಾಡಿ ದೇವರಿಗೆ ಏನಾದ್ರೂ ಬೆಣ್ಣೆ ಅರ್ಪಣೆ ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ. ಗಂಡ್ಮಗು ಹೆಣ್ಮಗು ಅಂತಲ್ಲ, ಸಂತಾನ ಪ್ರಾಪ್ತಿಗಿದು ಬೆಣ್ಣೆ ಅರ್ಪಣೆ ಮಾಡ್ಬೇಕು. ಬಟರ್ ಯಾವ ಬೆಣ್ಣೆ? ಜಪ ಮಾಡ್ಬೇಕು. ಫಸ್ಟ್ 1000 ನಾಮಗಳನ್ನು ಜಪಿಸಿ ದೇವ್ರ ಮುಂದೆ ಬೆಣ್ಣೆ ಇಟ್ಬಿಟ್ಟು ಜಪ ಮಾಡಿ ಆಮೇಲೆ ಅದನ್ನ ನೈವೇದ್ಯವಾಗಿ ದೇವ್ರಿಗೆ ಅರ್ಪಣೆ ಮಾಡೋದು. ಆಮೇಲೆ ಆ ಬೆಣ್ಣೆ ಏನ್ ಮಾಡೋದು? ತಿನ್ಬೇಕು ನೀವೇ, ತಗೊಂಡೋಗಿ ಯಾರಿಗೂ ಕೊಡೋದಲ್ಲ. ಅದನ್ನ ಅರ್ಥ ಆಗುತ್ತಾ? ಅವಾಗ ಏನಾಗುತ್ತೆ? ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ, ಮಕ್ಕಳು ಆಗುತ್ತೆ. ನಾನು ಹೇಳ್ಬಾರ್ದು ಅಂತಿದ್ದೆ, ಬಟ್ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ರಾಜನನ್ನ ಆಕರ್ಷಣೆ ಮಾಡಕ್ಕೆ, ಅಂದ್ರೆ ಇವಾಗ ರಾಜ ಇಲ್ಲ, ರಾಜರ ಬದಲಾಗಿ ಯಾರಾದ್ರೂ ದೊಡ್ಡವರು ಹಿರಿಯರು ಅವ್ರನ್ನ ಆಕರ್ಷಣೆ ಮಾಡಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ಯಾವ್ದು ಹಿಂದಿನ ಕಾಲದಲ್ಲಿ ಹೇಳಿದ್ದು ರಾಜನ ಅರಮನೆ ಅರಮನೆ ಯಾವ ಕಡೆ ದಿಕ್ಕಲ್ಲಿ ಇದೆಯೋ ಆ ದಿಕ್ಕಲ್ಲಿ ಮುಖ ಮಾಡಿ ಪಾರಾಯಣ ಮಾಡ್ತಾ ಇದ್ರು. ಆದ್ರೆ ಇವಾಗ ಆತರ ಎಲ್ಲ ಏನಿಲ್ಲ.
ನಾವು ಹಾಗೆ ಕೂತ್ಕೊಂಡು ಮಾಡೋದು. ಯಾರು ಸರ್ಕಾರಿ ಉದ್ಯೋಗ ಬೇಕು ಅಂತ ಇರ್ತೀರಾ, ಅರ್ಥ ಆಯ್ತಾ? ಅಂದ್ರೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಅವರು ಕೂಡ ಕೂತ್ಕೊಂಡು ಪಾರಾಯಣ ಮಾಡಬಹುದು. 1000 ನಾಮಗಳನ್ನ ಯಾರು ಓದುತ್ತೀರೋ ಆ ಭಕ್ತನ ಶತ್ರುಗಳು ಶರಬೇಶ್ವರನ ಬಾಣಗಳಿಂದ ಕೊಲ್ಲಲ್ಪಡ್ತಾರೆ. ಅಂದ್ರೆ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ. 1000 ನಾಮಗಳನ್ನು ಓದೋರ ವಿರುದ್ಧ ಮಾಟ ಮಂತ್ರ ಮಾಡ್ತಕ್ಕಂಥ ಭಕ್ತನನ್ನ ಪ್ರತ್ಯಂಗಿರ ದೇವಿಯಿಂದ ತಾಯಿ ರಕ್ಷಿಸ್ತಾಳೆ. ಅಂದ್ರೆ ಪ್ರತ್ಯಂಗಿರ ದೇವಿ ಉಗ್ರ ರೂಪಿಣಿ, ಅವಳು ನಮ್ಮ ಜೊತೆಗೆ ಬಂದು ನಿಲ್ತಾಳೆ. ಯಾರಾದ್ರೂ ನಮ್ಮ ಮೇಲೆ ವಾಮಾಚಾರ ಪ್ರಯೋಗ ಮಾಡಿದ್ರೆ, ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ. 1000 ನಾಮಗಳನ್ನ ಓದ್ತಾ ಇದ್ರೆ ನಿಮ್ಮನ್ನ ಯಾರಾದ್ರೂ ಕ್ರೌರ್ಯದಿಂದ ನೋಡಿದ್ರೆ ಮಾರ್ತಾಂಡ ಭೈರವನಿಂದ ಅವರು ದೃಷ್ಟಿಯನ್ನ ಕಳ್ಕೊಂತಾರೆ ಅಥವಾ ಅವರು ವೀಕ್ ಆಗ್ತಾರೆ. ನಿಮ್ಮ ಸಂಪತ್ತನ್ನ ಯಾರಾದ್ರೂ ಕದ್ರೆ ಕ್ಷೇತ್ರ ಪಾಲನಿಂದ ಶಿಕ್ಷೆಗೆ ಒಳಪಡ್ತಾರೆ. ನೋಡಿ, ಒಂದೊಂದಕ್ಕೆ ಒಂದೊಂದು ದೇವರು. ಕ್ಷೇತ್ರ ಪಾಲನಿಂದ ಕೊಲ್ಲಲ್ಪಡ್ತಾರೆ. ವಿದ್ವಾಂಸರ ಜೊತೆ ನೀವು ವಾದ ಮಾಡಕ್ ಕೂತ್ರು ಕೂಡ ನೀವು 1000 ನಾಮ ಓದ್ತಾ ಇದ್ರೆ ನಕುಲೇಶ್ವರಿಯಿಂದ ನಿಮ್ಮ ಎದುರುಗಡೆ ಬಂದು ಕೂತ್ಕೊಂಡಿರ್ತಕ್ಕಂಥ ಅಪೋಸಿಟ್ ಏನಾಗ್ತಾರೆ, ಅವರು ಮೂಕನಾಗ್ತಾರೆ. ಲಾಯರ್ಸ್ ತುಂಬಾ ಯೂಸ್ ಆಗುತ್ತೆ. ಸೊ ಯಾರಾದ್ರೂ ಆ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ, ಅಂತ ಫೀಲ್ಡ್ ಅಲ್ಲಿ ಇದ್ರೆ ಅವ್ರು ಏನ್ ಮಾಡ್ಬೋದು, ಪಾರಾಯಣ ಮಾಡ್ತಾ ಅವತ್ತು ಕೋರ್ಟ್ಗೆ ಹೋಗೋದ್ರಿಂದ ಕೇಸ್ ನಿಮ್ ಕಡೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. 1000 ನಾಮಗಳನ್ನ ಓದುತ್ತಾ ನಾವ್ ಯಾರ ಮೇಲಾದ್ರೂ, ಅಂದ್ರೆ ಇದು ರಾಜರ ಕಾಲದ್ದು, ಅವ್ರು ಹೇಳ್ತಾರೆ ರಾಜನ ಸೈನ್ಯ ರಕ್ಷಣೆಗೊಳಗಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಜೊತೆಗೆ 1000 ನಾಮಗಳನ್ನ ನಿತ್ಯ ಎಡಬಿಡದೆ 6 ತಿಂಗಳ ಕಾಲ ಭಕ್ತಿಯಿಂದ ಓದಿದ್ರೆ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ವಾಸಿಸ್ತಾರೆ. ಪ್ರತಿನಿತ್ಯ 1 ತಿಂಗಳು ಅಥವಾ 3 ವಾರಗಳ ಕಾಲ ಓದಿದ್ರೆ ನಮ್ಮ ನಾಲಿಗೆಯ ತುದಿಯಲ್ಲಿ ಸರಸ್ವತಿ ನೃತ್ಯವನ್ನ ಮಾಡ್ತಾಳೆ ಅಂತ ಹೇಳ್ತಾರೆ. ಯಾರು ಸಹಸ್ರನಾಮಗಳನ್ನ ತನ್ನದಾಗಿಸ್ಕೊಂಡು ಓದ್ತಾ ಇರ್ತೀರೋ ನೀವು 2 ಬಾರಿ ಹುಟ್ಟಿದವರಾಗ್ತೀರ. ಅಂದ್ರೆ ತಾಯಿ ಹೊಟ್ಟೆಯಿಂದ ಹುಟ್ಟಿದ್ ಒಂದಾದ್ರೆ ಪಾರಾಯಣ ಮಾಡ್ತಾ ನಿಮಗೆ ಬೇರೆ ರೀತಿ ಹುಟ್ಟೋದೊಂದು, 2 ಬಾರಿ ಹುಟ್ಟುತ್ತೀರಾ. ಎಲ್ಲ ನಿಮಗ್ ಸಿಗುತ್ತೆ ಅಂತ. ಯಾರು ಶ್ರೀಮಂತ್ರಗಳ ರಾಜನನ್ನ ಕಲಿತು ಶ್ರೀಚಕ್ರಕ್ಕೆ ಅರ್ಪಿಸ್ತಿರೋ ಅವ್ರನ್ನ ವಿದ್ವಾಂಸರು ಅಂತ ಕರೀತಾರಂತೆ. ಶ್ರೀಮಂತ್ರಂ ರಾಜಂ ಯೋ ಭೀತಿ ಶ್ರೀಚಕ್ರಂ ಯ ಸಮರ್ಚತಿ ಯಾ ಕೀರ್ತಯತಿ ನಾಮಾನಿ ತಾಂ ಸತ್ ಪಾತ್ರಂ ವಿದುರ್ಬುಧ ಅಂತ. ನಾವು ವಿದ್ವಾಂಸರಾಗ್ತೀವಿ ಅಂತ. ಈ ಮಂತ್ರವನ್ನ ಎಲ್ಲಾರು ಪಾರಾಯಣ ಮಾಡ್ಬೋದು. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವ್ರೆಲ್ಲರೂ ಮಾಡ್ಬೋದು. ಆದ್ರೆ ಕಲಿತು ನಾನು ಓದ್ತೀನಿ ಅಂತಕ್ಕಂಥ ಬುದ್ಧಿವಂತರಿಗೆ ನೀಡ್ಬೇಕು ಅಂತ ಹೇಳ್ತಾರೆ. ಈ ಮಂತ್ರರಾಜನಿಗೆ ಸಮನಾದಂತಹ ಕೀರ್ತನೆ ಇಲ್ಲ, ಲಲಿತೆಗೆ ಸಮನಾದ ದೇವತೆ ಇಲ್ಲ ಅಂತ ಹಯಗ್ರೀವರು ಹೇಳ್ತಾರೆ. 1000 ನಾಮಗಳಷ್ಟು ದೊಡ್ಡ ಪ್ರಾರ್ಥನೆ ಇಲ್ಲ. ಜೊತೆಗೆ ಲಲಿತಾ ಸಹಸ್ರನಾಮವನ್ನ ಪುಸ್ತಕದಲ್ಲಿ ಬರೆಯೋರು, ಈ 1000 ಹೆಸರುಗಳನ್ನ ಯಾರು ಬರ್ದು ತಾಯಿ ಪಾದಕ್ಕೆ ಸಲ್ಲಿಸ್ತಿರೋ ಸುಂದರಿ ಸಂತೋಷ ಪಟ್ಟು ನಿಮ್ಗೆ ಹೆಚ್ಚಿನದಾದಂತಹ ಭಾಗ್ಯಗಳನ್ನ ನೀಡ್ತಾಳೆ ತಾಯಿ. ತಂತ್ರ ಸಾಹಿತ್ಯದಲ್ಲಿ ಎಲ್ಲೂ ಅಂತ ಪ್ರಾರ್ಥನೆ ಇಲ್ಲ. ಹಾಗಾಗಿ ತಂತ್ರ ಮಾಡೋರು ಯಾವ್ದನ್ ಮಾಡ್ತಾರೆ ಅಂದ್ರೆ ಭಕ್ತಿಯಿಂದ ಪ್ರತಿದಿನ ಹೇಳ್ಕೊಂತಾರೆ ಅಷ್ಟೇ. ಇದನ್ನ ಭಗವಾನ್ ಶಿವ ಕೂಡ ಇದನ್ನ ಸಮರ್ಪಕವಾಗಿ ಹೇಳಿ ಕಷ್ಟಪಡ್ತಾನಂತೆ. ಅವಾಗ ಏನ್ ಮಾಡ್ತಾನಂತೆ, ಅವನು 1000 ನಾಮಗಳನ್ನ ಬಳಸಿ ಶ್ರೀಚಕ್ರವನ್ನ ಪೂಜಿಸ್ತಾನೆ. ಕಮಲ, ತುಳಸಿ ಎಲೆ, ಕಲಹರ, ಕದಂಬ, ಮಲ್ಲಿಗೆ, ಚಂಪಕ, ಕರವೀರ, ಬಿಲ್ವ, ಮಲ್ಲಿಗೆ ಮೊಗ್ಗು ಮತ್ತು ಕೇಸರ ಹೂವು, ಕೇತಕಿ, ಮದವಿ ಮುಖ, ಇಷ್ಟು ಹೂಗಳನ್ನ ಬಳಸಿ 1000 ಬಾರಿ ಶ್ರೀಚಕ್ರಕ್ಕೆ ಅರ್ಪಣೆ ಮಾಡಿ ಅವನು ಸಿದ್ಧಿ ಮಾಡ್ಕೊಂತಾನಂತೆ ಮಹಾಶಿವ. ಲಲಿತಾದೇವಿಯ ಶ್ರೀಚಕ್ರವನ್ನ ಪೂಜಿಸೋದ್ರಿಂದ ಪ್ರಾಯಶ್ಚಿತ್ತ ಕರ್ಮಗಳಿಂದ ನಮ್ಗೆ ಮುಕ್ತಿಯನ್ನ ದಯಪಾಲಿಸ್ತಾಳೆ ತಾಯಿ. ಪ್ರತಿ ತಿಂಗಳು, ಪ್ರತಿ ಮಾಸಂ ಪೌರ್ಣಮಸ್ಯ, ಪ್ರತಿ ತಿಂಗಳು ಹುಣ್ಣಿಮೆ ದಿವಸ 1000 ನಾಮಗಳಿಂದ ರಾತ್ರಿಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ರಾತ್ರಿಯಲ್ಲಿ ಶ್ರೀಚಕ್ರದ ಮೇಲೆ ಪೂಜಿಸಿದ್ರೆ ಒಂದು ನಾಮ ಹೇಳ್ತಾ ಒಂದು ಹೂ ಇಡಬೇಕು. ರಾತ್ರಿ ಟೈಮ್ ಆಗ್ಬೇಕು. ರಾತ್ರಿ ಅಂದ್ರೆ ಎಷ್ಟು ಗಂಟೆ ಸರ್? ಚಂದ್ರ ಬಂದ್ಮೇಲೆ ಎಷ್ಟೊತ್ತಾದ್ರೂ ಸರಿನೇ, ಅದ್ ನಿಮ್ ಇಷ್ಟ. ಚಂದ್ರೋದಯ ನೋಡ್ಕೊಂಡು ನೀವು ರಾತ್ರಿ ಡಿಸೈಡ್ ಮಾಡ್ಕೋಬಹುದು, ಆ ದಿನದ ಚಂದ್ರೋದಯ ನೋಡ್ಕೊಂಡು.
ಸ್ವತಃ ಲಲಿತಾ ದೇವಿಯ ಶಕ್ತಿಯನ್ನ ಹೊಂದುತ್ತೀರಾ ಅಂತ ಹೇಳ್ತಾರೆ. ಮಹಾನವಮಿ, ಯಾವತ್ತು ಮಹಾನವಮಿ? 9ನೇ ದಿವಸ, ನವರಾತ್ರಿ 9ನೇ ದಿವಸ ಆಯುಧ ಪೂಜೆ ಅಂತ ಮಾಡ್ತೀವಲ್ವ ನಾವು. ಆ ಮಹಾನವಮಿ ದಿವಸ ಶ್ರೀಚಕ್ರದಲ್ಲಿ ಯಾರಾದ್ರೂ 1000 ನಾಮಗಳನ್ನ ಬಳಸಿ ಪೂಜೆ ಮಾಡಿದ್ರೆ ಮೋಕ್ಷವನ್ನ ಪಡಿತೀವಿ ನಾವು, ಮೋಕ್ಷವನ್ನ ಪಡಿತೀವಿ. ಇನ್ನು ಶುಕ್ರವಾರದೊಂದು ಶ್ರೀ ದೇವಿದು ಸಹಸ್ರನಾಮವನ್ನ ಪಾರಾಯಣ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಾರೆ, ಎಲ್ಲ ಆಸೆ ಈಡೇರುತ್ತೆ, ಎಲ್ಲ ಆಶೀರ್ವಾದದೊಂದಿಗೆ ಜೀವನವನ್ನ ನಡೆಸ್ತೀವಿ, ಪುತ್ರ ಮೊಮ್ಮಕ್ಕಳಾದಿ ಸಂತೋಷವಾಗಿ ಆನಂದಿಸ್ತೀವಿ ಅಂತ ಹೇಳ್ತಾರೆ. ಕೊನೆಯಲ್ಲಿ ಅವಳ ಲಲಿತೆಯ ಅಡಿಯಲ್ಲಿ ಮೋಕ್ಷವನ್ನ ಕೂಡ ಪಡಿತೀವಿ. ಈ 1000 ನಾಮಗಳನ್ನ ಸಹಸ್ರ ಬ್ರಾಹ್ಮಣರಿಗೆ ಅರ್ಪಿಸಿ ಅವರಿಗೆ ಸಿಹಿಯಾದ ಪಾಯಸ, ವಡೆ, 6 ರುಚಿಗಳಿಂದ ಕೂಡಿದ ಭೋಜನವನ್ನ ನೀವು ಬಡಿಸೋದ್ರಿಂದ ಲಲಿತಾದೇವಿ ಪ್ರೀತಿ ಆಗ್ತಾಳೆ. 1000 ಜನ ಬ್ರಾಹ್ಮಣರನ್ನು ಕರ್ಕೊಬರಕ್ಕಾಗಲ್ಲ, ನೀವ್ ಅದನ್ನ ಮಾಡಕ್ಕೂ ಆಗಲ್ಲ. ಯಾರಾದ್ರೂ ಒಬ್ಬರನ್ನ ಕರ್ಕೊಂಬನಿ ಸಾಕು. ಅವ್ರಿಗೆ ನೀವು ತಾಯಿ ಅಂತ ಅನ್ಕೊಂಡು ಅಥವಾ ತಾಯಿ ಹೆಸರು ಹೇಳಿ ಊಟ ಬಡಿಸಿದ್ರು ಕೂಡ ಅದು ಸಲ್ಲತ್ತೆ. ಅರ್ಥ ಆಗತ್ತಾ? ಯಾರು ಈ ಸಹಸ್ರನಾಮವನ್ನ ಜಪಿಸ್ತೀರೋ ಬ್ರಹ್ಮಜ್ಞಾನವನ್ನ ಪಡಿತೀರಾ, ಜೀವನದ ಬಂಧನಗಳಿಂದ ಬಿಡುಗಡೆ ಹೊಂದುತ್ತೀರಾ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಸಮನಾದ ಪ್ರಾರ್ಥನೆ ಇಲ್ಲ. ಮತ್ತೊಂದ್ಸಲ ಹೇಳ್ತಾರೆ, ನಾನೇನ ಸದೃಶಂ ಸ್ತೋತ್ರಂ ಭೋಗ ಮೋಕ್ಷ ಪ್ರಧಾನ ಮುನೆ ಕೀರ್ತನೀಯಮಿದಂ ತಸ್ಮಾತ್ ಭೋಗ ಮೋಕ್ಷಾಧಿಪಿಸರೈ. ಮೋಕ್ಷ ನೀಡುತ್ತೆ ಮನುಷ್ಯರಿಗೆ, ಸಂತೋಷ ಮೋಕ್ಷ ಎರಡೂ ಕೊಡುತ್ತೆ. ಮೋಕ್ಷ ಅಂದ್ರೆ ಒಳ್ಳೆ ಮೋಕ್ಷ ಬೇಕು ನಮಗೆ, ಆ ಒಳ್ಳೆ ಮೋಕ್ಷವನ್ನ ದಯಪಾಲಿಸುತ್ತೆ. ಶಿವನ 1000 ನಾಮಗಳಿಗಿಂತ ವಿಷ್ಣುವಿನ 1000 ನೋಡಿ, ಶಿವನಾಮ ಸಹಸ್ರೈಶ್ಚ ದೇವ್ಯ ನಾಮೈಕಮುತ್ತಮಂ. ಶಿವನ 1000 ನಾಮಗಳಿಗಿಂತಲೂ ದೇವಿಯ ಹೆಸರು ಉತ್ತಮವಾಗಿದೆ, 1 ಕೋಟಿ ಪಟ್ಟು ಉತ್ತಮವಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಮುಖ್ಯಂ ವಿಷ್ಣು ನಾಮ ಕೀರ್ತನೆ, ವಿಷ್ಣುಗಿಂತ ಕೂಡ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ 1000 ಹೆಸರುಗಳಲ್ಲಿ 10 ವೆರಿ ವೆರಿ ಇಂಪಾರ್ಟೆಂಟ್ ನೇಮ್ಸ್ ಇದಾವೆ, 10 ಪ್ರಮುಖ ನಾಮಗಳಿದೆ. ಯಾವ್ಯಾವ್ದು ಗೊತ್ತಾ? ಗಂಗಾ, ಗಾಯತ್ರಿ, ಶ್ಯಾಮಲ, ಲಕ್ಷ್ಮಿ, ಕಾಳಿ, ಬಾಲ, ಲಲಿತಾ, ರಾಜರಾಜೇಶ್ವರಿ, ಸರಸ್ವತಿ ಮತ್ತು ಭವಾನಿ. ಈ 10 ನಾಮಗಳು ಸೇರಿಬಿಟ್ರೆ ಒಂದು ಅಖಂಡವಾದಂತಹ ಶಕ್ತಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಆ ನಾಮಗಳು ಶ್ರೇಷ್ಠ ಅಂತಲ್ಲ, ಆ ನಾಮ ಕೂಡ ಬಹಳ ಬಹಳ ಶ್ರೇಷ್ಠ, ಆದ್ರೆ ಅದಕ್ಕಿನ್ನ ಶ್ರೇಷ್ಠತೆಯನ್ನ ಹೊಂದಿದೆ. ಅವುಗಳನ್ನ ಪ್ರತಿನಿತ್ಯ ಆಡೋದ್ರಿಂದ, ಪಠಣ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ. ಕೋಟಿ ಜನ್ಮಗಳಲ್ಲಿ ಅನ್ಯ ದೇವರ ನಾಮಗಳನ್ನ ಆಡದೇ ಇದ್ರೂ ಪರವಾಗಿಲ್ಲ, ದೇವಿ ನಾಮಗಳನ್ನ ಹಾಡ್ರಿ ಅಂತ ಹೇಳ್ತಾರೆ ಇಲ್ಲಿ. ಏನನ್ಯ ದೇವತಾ ನಾಮ ಕೀರ್ತಿತಂ ಜನ್ಮ ಕೋಟಿಷು ತಸ್ಮೈವ ಭವತಿ ಶ್ರದ್ಧಾ ಶ್ರೀದೇವಿ ನಾಮ ಕೀರ್ತನೆ. ತಾಯಿ ಬಗ್ಗೆ ಆಡಿ ಸಾಕು ಅಂತ ಹೇಳ್ತಾರೆ. ಈಗ ಈ ಜನ್ಮದಲ್ಲಿ ಅಥವಾ ಹೋದ ಜನ್ಮದಲ್ಲಿ ನನಗ್ ಗೊತ್ತಿಲ್ಲ, ನಾನು ಶ್ರೀವಿದ್ಯೆ ಉಪಾಸಕ ಆಗಿರ್ಬೋದು. ಉಪಾಸಕ ಆಗಿದ್ರೆ ಈಗೇನ್ ನಾವ್ ಜನ್ಮ ತಗೊಂಡಿದೀವಿ, ಇದು ನಮ್ ಜನ್ಮ ಕೊನೆ ಆಗತ್ತಂತೆ. ಚರಮೇ ಜನ್ಮನಿ ಯಥಾ ಶ್ರೀ ವಿದ್ಯಾ ಉಪಾಸಕೋ ಭವೇತ್ ನಾಮ ಸಹಸ್ರ ಪಾದಶ್ಚ ತದಾ ಚರಮ ಜನ್ಮನಿ. ಚರಮ ಶ್ಲೋಕದ ಬಗ್ಗೆ ಕೇಳಿದೀರ. ಚರಮ ಶ್ಲೋಕ ಯಾವಾಗ ವ್ಯಕ್ತಿಯ ಅಂತಿಮ ಕಾಲದಲ್ಲಿ ಅವನೇನಪ್ಪ ಸಾವಿಗೆ ಹೋಗ್ತಾ ಇದ್ದಾನೆ, ಮೋಕ್ಷ ಸಿಗಿ ಎನ್ನುವಾಗ ಪಠಣ ಮಾಡ್ತೀವಿ. ಬಟ್ ಅದೆಲ್ಲ ನಮಗ್ ಗೊತ್ತಿಲ್ಲ. ಆದ್ರೆ ನಮಗ್ ಚರಮ ಶ್ಲೋಕ ಯಾವುದು ಗೊತ್ತಾ? ಲಲಿತಾ ಸಹಸ್ರವನ್ನೇ ಪಾರಾಯಣ ಮಾಡ್ಕೊಳ್ಳಿ, ಅದೇ ನಮಗೆ ಚರಮ ಶ್ಲೋಕ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಮೋಕ್ಷದ ಸಮಯದಲ್ಲಿ ನಮಗೆ ಒಳ್ಳೆ ಮುಕ್ತಿಯ ದಾರಿಯನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಈ 1000 ನಾಮಗಳನ್ನ ಓದದೆ ದೇವಿನ ಮೆಚ್ಚಿಸ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಕಣ್ಣಿದ್ದು ಕಾಣದ ಕುರುಡನಂತೆ, ಮೂರ್ಖನಂತೆ ಅಂತ ಹೇಳ್ತಾರೆ. ಅಥವಾ ನಿಮ್ ಮುಂದೆ ಎಲ್ಲ ಊಟ ಇದ್ರೂ ಕೂಡ ಉಪವಾಸದಿಂದ ಎದ್ದು ಹೋದಾಗೆ ಅಂತಾರೆ. ತಾಯಿಯನ್ನ ಸಂತೋಷ ಪಡಿಸ್ಲಿಕ್ಕೆ ಇದನ್ನು ಓದ್ಲೇಬೇಕು ಅಂತ ಹಯಗ್ರೀವರು ಹೇಳ್ತಾರೆ ಅಗಸ್ತ್ಯರಿಗೆ. ವೇದ ಓದ್ಬೇಕಾದ್ರೂ ಕೂಡ
ತಾಯಿಯ ನಾಮಗಳು ಎಷ್ಟೊಂದು ಬಂದೇ ಬರುತ್ತೆ. ಇದು ನಿಧಿ ಇದ್ದಾಗೆ. ಈ ನಿಧಿಯನ್ನ ಕಳ್ಕೋಬೇಡಿ ಅಂತ ಏನ್ ಮಾಡ್ತಾರೆ, ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ, ಸೂತ್ರರು ಹೇಳ್ತಾರೆ. ಇತ್ಯುಕ್ತ್ವಾ ಶ್ರೀ ಹಯಗ್ರೀವೋ ಧ್ಯಾತ್ವಾ ಶ್ರೀ ಲಲಿತಾಂಬಿಕಾಂ ಆನಂದ ಮಗ್ನ ಹೃದಯ ಸಾಧ್ಯ ಪುಲಕಿತೋ ಭವೇ. ಇದೆಲ್ಲ ಕೇಳಿ ಪುಲಕಿತರಾಗ್ಬಿಡ್ತಾರೆ ಋಷಿಗಳು. ಇದು ಉತ್ತರಾಖಂಡದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿರ್ತಕ್ಕಂಥ ನಂತರದ ಭಾಗ. ಇದಕ್ಕೆ ನಾವು ಓದ್ಲಿಕ್ಕಾಗಲ್ಲ ಪ್ರತಿನಿತ್ಯ. ಹಾಗಾಗಿ ಮನಸ್ಸಲ್ಲಿ ಒಂದೇ ಒಂದು ನಮ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಳೋದಷ್ಟೆ. ಒಳ್ಳೇದಾಗತ್ತೆ ಅನ್ಕೊಂಡು ಪಾರಾಯಣ ಮಾಡಿದ್ರೆ ಒಳ್ಳೇದಾಗತ್ತೆ. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಾಕಷ್ಟು ವಿಚಾರಗಳು ಅಡಗಿಕೊಂಡ್ಬಿಟ್ಟಿದೆ ಇಲ್ಲಿ. ಆ ವಿಚಾರವನ್ನ ತಿಳಿಸೋರು ಕಡಿಮೆ, ಅಥವಾ ತಿಳ್ಕೊಳಕ್ಕೂ ನಮ್ಗೆ ಆಸಕ್ತಿ ಕಡಿಮೆ. ಇನ್ಮೇಲೆ ನೀವು ಲಲಿತಾ ಸಹಸ್ರನಾಮ ಓದ್ಬೇಕಾದ್ರೆ ಅದು ಕೇವಲ ಶ್ಲೋಕ ಆಗಿರ್ಬಾರ್ದು, ಕೇವಲ ಪಾರಾಯಣ ಆಗಿರ್ಬಾರ್ದು, ಕೇವಲ ದೇವರು ಅನ್ನೋ ಹೆಸರು ಮೇಲೆ ಪಾರಾಯಣ ಮಾಡ್ತೀನಿ ಅಂತ ಆಗ್ಬಾರ್ದು. ಸರ್ವವೂ ಅಡಗಿದೆ, ಸಕಲವೂ ಅಡಗಿದೆ ಅಂತ ಒಂದು ಭಾವನೆಯಲ್ಲಿ ನೀವು ಪಾರಾಯಣ ಮಾಡ್ಬೇಕು. ಪಾರಾಯಣ ಮಾಡ್ಕೊಳ್ಳಿ, ನೀವು ಅನುಭವಿಸ್ಬಿ, ಆನಂದಿಸಿ ಅದನ್ನ ಪಾರಾಯಣ ಮಾಡ್ಬೇಕಾದ್ರೆ. ಹೇಗೆ ಅಂದ್ರೆ ಆ ಪಾರಾಯಣ ಮಾಡಿ ನೀವು ಒಂದೊಂದು ನಾಮವನ್ನು ಅನುಭವಿಸ್ತಾ 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 ನಿಮ್ಗೆ ಗೊತ್ತಿಲ್ದ ಹಾಗೆ ಕಣ್ಣಲ್ಲಿ ನೀರು ಹೋಗ್ಬೇಕು. ಆ ಆನಂದದಿಂದ ಕಣ್ಣೀರಲ್ಲಿ ನೀರು ಹೋಗ್ಬೇಕು. ಅದು ನಿಜವಾಗ್ಲೂ ನಮ್ಮ ಮೈಗೆ ಅಂಟುತ್ತೆ, ನಮ್ಮ ಮನ್ಸಿಗೆ ಹಿಡಿಯುತ್ತೆ, ನಮ್ಮ ಸುತ್ತಮುತ್ತ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಅದನ್ನ ಮಾಡ್ಕೊಂಡ್ರೆ ನೋಡಿ, ಆಗ ಸಾರ್ಥಕ ಸಿಕ್ತು, ಆಗ ಅದಕ್ಕೊಂದು ಕಳೆ ಬಂತು, ನಮ್ಮ ಸಮಯ ವ್ಯರ್ಥ ಆಗದೆ ಉಳ್ಕೊಂತು. ಇದನ್ನ ನಾನು ನಿಮ್ಗೆ ಉಣಬಡಿಸ್ಬೇಕು ಅಥವಾ ಅದ್ರ ಬಗ್ಗೆ ನೀಲಾಕಾಯವಾಗಿ ನಾನು ನಿಮ್ಗೆ ಹೇಳ್ಬೇಕು ಅಥವಾ ಹೇಳ್ಕೊಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ, ಅವತ್ ಹೇಗೆ ವಶಿನ್ಯಾದಿ ವಾಗ್ದೇವತೆಗಳಿಗೆ ರಚಿಸು ಅಗಸ್ತ್ಯರಿಗೆ ಹೇಳ್ಕೊಡ್ತಕ್ಕಂತ ಒಂದು ಸಿದ್ಧಿಯನ್ನ ಕೊಟ್ಟಿದ್ಲು ತಾಯಿ ಜಗನ್ಮಾತೆ, ಹಾಗೆ ಇವತ್ತು ನಮ್ಮನ್ನೆಲ್ಲ ಒಂದು ಮಾಡಿ ನನ್ನ ಗೊಂಬೆ ರಚಿಸಿ ನೀನ್ ಹೇಳಪ್ಪ ಅಂತ ಆಕೆ ನಾಮವನ್ನ ಆಕೆ ಹೇಳೋದು ದೊಡ್ಡಸ್ತಿಕೆ ಅಲ್ಲ, ಅದ್ರ ಕೇಳೋದು ಪುಣ್ಯ. ಆ ಕೇಳ್ತಾ ಇದ್ದೀರಲ್ಲ ನೀವೆಲ್ಲ ಮಹಾಪುಣ್ಯವಂತರು. ಅಳ್ತೀರಾ, ಕಷ್ಟ ಇದೆ, ಹಾಗಿದೆ ಹೀಗಿದೆ ಅಂತ. ಜಸ್ಟ್ 1 ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಷ್ಟ ಕೇಳಕಾದ್ರೂ ನಾವಿಲ್ಲಿದ್ದೀವಿ, ಬಟ್ ಎಷ್ಟೋ ಸಾವಿರ ಜನಕ್ಕೆ ಇಲ್ಲ, ಯಾರತ್ರ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ, ಅಥವಾ ಈ ತರ ವಿಚಾರಗಳನ್ನ ಕೇಳೋ ಭಾಗ್ಯನೇ ಇಲ್ಲ. ಇವತ್ತೇ ಜಾಯಿನ್ ಆಗಿದ್ದೀರಾ, ನೀವು ಪುಣ್ಯವಂತರ. ಅಟ್ಲೀಸ್ಟ್ ಕಡೆ ದಿನ ಸಿಕ್ತಲ್ಲ ನಿಮ್ಗೆ, ಮೊದಲನೇ ತರಗತಿಯಿಂದ ಸಿಗ್ಲಿಲ್ಲ ಅಂದ್ರೆ ಕಡೆ ದಿನನಾದ್ರೂ ಸಿಕ್ತಲ್ಲ. ಇದೆಲ್ಲವೇ ಪುಣ್ಯವಾದ ಜನ್ಮ ಅಂತ ಹೇಳ್ತಾರೆ ದಾಸರು ಒಂದ್ ಕಡೆ. ಹಾಗೆ ನಮ್ದು ಪುಣ್ಯವಾದ ಜನ್ಮ, ಹಾಗಾಗಿ ನಾವು ಕೇಳಿಸ್ಕೊಂತಿದೀವಿ, ತಾಯಿ ಬಗ್ಗೆ ಕೇಳಿಸ್ಕೊಂತಿದೀವಿ, ತಾಯಿ ವರ್ಣನೆ ಕೇಳಿಸ್ಕೊಂತ ಇದೀವಿ. ಹಾಲು ಹೋಳಿಗೆ ಊಟ ಮಾಡಿದಷ್ಟು ಆನಂದ ಆಗ್ಬೇಕು. ಆ ಆನಂದ ನಾವು ಪಡ್ಕೋಬೇಕು. ಜೀವನದಲ್ಲಿ ಕೊರತೆ ಇದೆ, ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು, ಅಥವಾ ಸಾಲ ತೀರ್ಬೇಕು, ಹಣ ಬೇಕು, ಮಕ್ಳು ಸರಿ ಹೋಗ್ಬೇಕು, ಆರೋಗ್ಯ ಸರಿ ಹೋಗ್ಬೇಕು, ಕೊರತೆ ಇದೆ. ಆದ್ರೆ ಆ ಕೊರತನ್ನ ನಾವು ಪ್ರತಿನಿತ್ಯ ಯೋಚನೆ ಮಾಡ್ತಾ ಇದ್ರೆ ಅದು ಮಹಾರೋಗ. ಅದು ಕೊರತೆ ಎಲ್ಲ, ಅದು ಕಳತೆ. ಅದನ್ನ ತಾಯಿ ಎಂದಾದ್ರೂ ಒಂದು ದಿನ ನಮ್ಮಿಂದ ಕಳಿಸ್ತಾಳೆ ಅಂತ ಅನ್ಕೊಂಡು ಖುಷಿಯಿಂದ ಮುನ್ನುಗ್ಗಿ, ಅದೇ ಆನಂದ ಕ್ಷಣ ನಮ್ಮ ಬದುಕಲ್ಲಿ. ನಾವೆಲ್ಲ ಆನಂದವಾಗಿದ್ದೀವಿ ಅಂತ ನಮ್ಗೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ನಾವೇ ಸುಖ ಜೀವಿಗಳು, ನಾವೇ ತೃಪ್ತಿವಂತರು. ಇದಕ್ಕೆಲ್ಲ ಕಾರಣ ಆ ಜಗನ್ಮಾತೆಯಾದಂತಹ ಶ್ರೀ ಲಲಿತಾ ಪರಮೇಶ್ವರಿ. ಎಲ್ರೂ ಆಕೆಗೆ 1 ನಿಮಿಷ ನಿಮ್ಮ 2 ಕೈಗಳನ್ನ ಜೋಡಿಸ್ಕೊಂಡು, ಕಣ್ಣುಗಳನ್ನ ಮುಚ್ಕೊಂಡು, ಮನಸ್ಸಲ್ಲಿ ತಾಯಿ ಪ್ರತಿಬಿಂಬವನ್ನ ರೂಪಿಸ್ಕೊಂಡು, ಇಷ್ಟು ದಿನಗಳ ಕಾಲ ನಮಗೆ ಈ ಸೌಭಾಗ್ಯವನ್ನ ನೀಡಿದಂತಹ ಜಗನ್ಮಾತೆಯನ್ನ ಆರಾಧಿಸ್ಕೊಂಡು ಎಲ್ಲ 1 ನಿಮಿಷ ಪ್ರಾರ್ಥನೆ ಮಾಡೋಣ. ಜಗನ್ಮಾತೆ ಶ್ರೀ ಲಲಿತಾ ಪರಮೇಶ್ವರಿ ನಮೋ ನಮಃ. ಸರ್ವೇ ಜನಾ ಸುಖಿನೋ ಭವಂತು, ಸದಾ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಇದರೊಂದಿಗೆ ಈ ಲಲಿತಾ ಸಹಸ್ರನಾಮದ
ಮಹಾ ಅರ್ಥಕ್ಕೆ ಇವತ್ತು ನಾನು ಉಪಸಂಹಾರವನ್ನ ಮಾಡ್ತಾ ಇದ್ದೇನೆ, ಮುಗಿಸ್ತಾ ಇದ್ದೇನೆ. ಎಲ್ಲ ಹಿರಿಯರು ಹಾಗೂ ಭಕ್ತ ಗಣಗಳು ಎಲ್ಲರೂ ಇದ್ದೀರಾ. ಈ ಇಷ್ಟು ದಿನಗಳ ತರಗತಿಯಲ್ಲಿ ಎಲ್ಲಾದ್ರೂ ಲೋಪದೋಷವಾಗಿದ್ದಲ್ಲಿ ಅಥವಾ ಯಾರ ಮನಸ್ಸಿಗಾದ್ರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಸರ ಆಗಿದ್ದಲ್ಲಿ ಅದನ್ನ ಮನ್ನಿಸಿ ಎಲ್ಲವೂ ಆಕೆಯ ಪಾದಕ್ಕೆ ಅರ್ಪಿಸೋಣ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿಯೇ ಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆದವಳೇ, ಭಕ್ತರನ್ನು ಕರುಣೆಯಲ್ಲಿ ಕಾಯ್ಬವಳೇ, ಕಂದಾನಿ ಬಾಯೆಂದು ಕರೆಬವಳೇ, ಕಂದಾನಿ ಬಾಯೆಂದು ಕರೆಬವಳೇ. ಸುರವರ ವರ್ಷಿಣಿ ಧುರ್ಧರ ಧರ್ಷಿಣಿ ದುರ್ಮುಖ ವರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಬಿಷ ಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ಧುರ್ಮದ ಶೋಷಿಣಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ವಿಯಲ್ಲ ಕಾಯ್ಬಂತ ಭುವನೇಶ್ವರಿ ಸುರ ಜನರು ಪೂಜಿಸುವ ಪರಮೇಶ್ವರಿ ಅನುದಿನವೂ ಹೊಸ ಕಳೆಯ ಮಾಹೇಶ್ವರಿ ನಂಬಿದವರ ಸಲಹುವ ಸರ್ವೇಶ್ವರಿ. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪರವವಳೇ, ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟಭ ಭಂಜಿನಿ ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಕತ್ತಲೆಯ ನೀಗಿಸುವ ಜ್ಯೋತೇಶ್ವರಿ ಜಗಕ್ಕೆಲ್ಲ ಹರುಷ ಕೊಡೋ ಜಗದೀಶ್ವರಿ. ಕತ್ತಲೆಯ ನೀಗಿಸುವ ಜ್ಯೋತೇಶ್ವರಿ ಜಗಕ್ಕೆಲ್ಲ ಹರುಷ ಕೊಡೋ ಜಗದೀಶ್ವರಿ. ಚಿಂತೆಗಳ ಪರಿಹರಿಸೋ ಕಾಳೇಶ್ವರಿ ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆವವಳೇ, ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ, ಕಂದಾನಿ ಬಾಯೆಂದು ಕರೆಯುವವಳೇ, ಕಂದಾನಿ ಬಾಯೆಂದು ಕರೆಯುವವಳೇ, ಕಂದಾನಿ ಬಾಯೆಂದು ಕರೆಯುವವಳೇ. ಆ ಜಗನ್ಮಾತೆ ನಮ್ಮನ್ನೆಲ್ಲರೂ ಆ ಕರೆಯುವಂತ ಸಂದರ್ಭ ಬರ್ಲಿ. ಕಂದ ಬಾ ಅಂತ ಕರೀಲಿ. ಅದ್ ಹೆಣ್ಣಾದ್ರೂ ಸರಿ, ಗಂಡಾದ್ರೂ ಸರಿ, ದೊಡ್ಡೋರಾದ್ರೂ ಸರಿ, ಸಣ್ಣವರಾದ್ರೂ ಸರಿ, ಜಗನ್ಮಾತೆಗ್ ನಾವೆಲ್ಲ ಮಕ್ಕಳೇ. ಅಮ್ಮ ಅಂತಾನೆ ಕರೆಯೋದು, ತಾಯಿ ಅಂತಾನೆ ಕರೆಯೋದು. ಆ ಜಗನ್ಮಾತೆ ನಮ್ಮನ್ನೆಲ್ಲ ಮಕ್ಕಳು ಅಂತ ಭಾವಿಸ್ಕೊಂಡು ಅವಳ ಪಾದಕ್ಕೆ ಶರಣು ಮಾಡಿಸ್ಕೊಳ್ಳಿ.
ಎಲ್ರಿಗೂ ಸುಖ ಸಂತೋಷ ಆಯುರ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ. ಎಲ್ರಿಗೂ ಪ್ರಣಾಮ ಹಾಗೂ ಶುಭಾಶಯಗಳು ಕೂಡ. ಇಷ್ಟು ದಿನ ಕೇಳಿದ್ರಲ್ಲ, ಸೊ ಆಲ್ ಆರ್ ನಿಜವಾಗ್ಲೂ ತಾಯಿಗೆ ಸಮೀಪ ಆಗಿದ್ದೀರಾ. ನಿಜವಾಗ್ಲೂ ನೀವೆಲ್ಲ ಅತ್ಯುತ್ತಮವಾದ ಭಕ್ತರು ಅಂತ ತಾಯಿನೇ ಒಪ್ಕೊಂತಾಳೆ. ಎಲ್ರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು ಆಲ್.